ಯಾರೋ ಭಕ್ತರು ತಮಾಷೆ ಹೇಳ್ತಿದ್ರು, ಸ್ವಾಮಿಗಳು ಗೃಹ ಪ್ರವೇಶ ಮಾಡಿಸಿದ ಕೂಡಲೇ ಅಂತ್ಯೇಷ್ಟಿ ಮಾಡಿಸ್ತಿದ್ದಾರೆ ಅಂತ. ಅದಕ್ಕೆ ನಾನು ಕಾರಣ ಅಲ್ಲ, ದಶರಥ ಕಾರಣ. ಅಂತ್ಯೇಷ್ಟಿ ವಿಷಯ ಆದಮೇಲೆ ಸಂಕ್ಷಿಪ್ತವಾಗಿ ಶ್ರಾದ್ದದ ವಿಚಾರ. ಕೆಲವು ಭಕ್ತರು ಪ್ರಶ್ನೆಗಳನ್ನು ಕೇಳಿದ್ದಾರೆ, ಅದಕ್ಕೂ ಕೂಡ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಪಡೋಣ. ಮೃತರಾದ ಹಿರಿಯರ, ಮುಖ್ಯವಾಗಿ ತಂದೆ ತಾಯಿಗಳ ಆತ್ಮತೃಪ್ತಿಗಾಗಿ ಶ್ರದ್ಧೆಯಿಂದ ಮಾಡತಕ್ಕಂಥ ಧರ್ಮ ಕಾರ್ಯಕ್ಕೆ ಶ್ರಾದ್ದ ಅಂತ ಹೆಸರು. ಬ್ರಹ್ಮಾಂಡ ಪುರಾಣದಲ್ಲಿ ಈ ಒಂದು ಮಾತನ್ನು ಹೇಳ್ತಾರೆ. ದೇಶೇ ಕಾಲೇ ಚ ಪಾತ್ರೇ ಚ ಶ್ರದ್ಧಯಾ ವಿಧಿನಾಚಯತ್ ಪಿತೃನ್ ಉದ್ದಿಶ್ಯ ವಿಪ್ರೇಭ್ಯೋ ದತ್ತಂ ಶ್ರಾದ್ದಂ ಉದಾಹೃತಂ. ಪಿತೃಗಳನ್ನು ಉದ್ದೇಶಿಸಿ ಸದ್ವಿಪ್ರರಿಗೆ ದೇಶ ಕಾಲಾದಿಗಳನ್ನು ನೋಡಿಕೊಂಡು ಶ್ರದ್ಧೆಯಿಂದ ಕೊಡ್ತಕ್ಕಂತಹ ದಾನಾದಿ ಕರ್ಮಗಳನ್ನು ಶ್ರಾದ್ದ ಅಂತ ಕರೀತಾರೆ. ನಮಗೆಲ್ಲ ಗೊತ್ತಿರೋ ಹಾಗೆ ನಾವು ಸಾಮಾನ್ಯವಾಗಿ ಶ್ರಾದ್ದವನ್ನು ವರ್ಷಕ್ಕೊಂದ್ಸಲ ಮಾಡ್ತೀವಿ ಮೃತರ ಆತ್ಮತೃಪ್ತಿಗಾಗಿ. ಇಂತಹ ಶ್ರಾದ್ದಗಳನ್ನು ಎರಡು ಭಾಗವಾಗಿ ವಿಂಗಡಿಸ್ತಾರೆ. ಏಕೋದ್ದಿಷ್ಟ ಅಂತ ಒಂದು, ಪಾರ್ವಣ ಅಂತ ಒಂದು. ಪಾರ್ವಣ ಶ್ರಾದ್ದ, ಏಕೋದ್ದಿಷ್ಟ ಶ್ರಾದ್ದ. ಏಕೋದ್ದಿಷ್ಟ ಅಂತಂದ್ರೆ ಒಬ್ಬ ಪಿತೃವನ್ನು ಉದ್ದೇಶಿಸಿ ಮಾಡತಕ್ಕಂಥದ್ದು, ತಂದೆ ಅಥವಾ ತಾಯಿ. ಪಾರ್ವಣ ಅಂದ್ರೆ ವಿಶೇಷ ದಿನಗಳಲ್ಲಿ, ಹಬ್ಬದ ದಿನಗಳಲ್ಲಿ ಮಾಡತಕ್ಕಂಥದ್ದು. ಅಲ್ಲಿ ಸಾಮಾನ್ಯವಾಗಿ 3 ಜನ ಪಿತೃಗಳಿಗೆ ಶ್ರಾದ್ದವನ್ನು ಮಾಡತಕ್ಕಂಥದ್ದು, ತಂದೆ, ತಾತ, ಮುತ್ತಾತ. ಹಾಗೆ ವಾರ್ಷಿಕ ಶ್ರಾದ್ದವೇ ಬಹಳ ಪ್ರಚಾರದಲ್ಲಿರ್ತಕ್ಕಂಥದ್ದು. ಇದು ಏಕೋದ್ದಿಷ್ಟ, ಒಬ್ಬ ಪಿತೃವನ್ನು ಕುರಿತು ಮಾಡತಕ್ಕಂಥದ್ದು. ಅವರು ಮೃತರಾದಂತಹ ದಿನ ಚಾಂದ್ರಮಾನ ಪಂಚಾಂಗದ ಪ್ರಕಾರ ತಿಥಿ ಬಹಳ ಮುಖ್ಯ. ಅದರಲ್ಲೂ ಕೂಡ ಮಧ್ಯಾಹ್ನ ಮಾಡಬೇಕು, 12 ಗಂಟೆ ಆದಮೇಲೆ. ಇದರಲ್ಲಿ ಅತ್ಯಂತ ಮುಖ್ಯವಾಗಿ ಇರಲೇಬೇಕಾದಂಥ ಅಂಗಗಳು ಅಂದರೆ ಬ್ರಾಹ್ಮಣ ಪೂಜನ, ಬ್ರಾಹ್ಮಣ ಭೋಜನ, ಪಿಂಡ ಪ್ರದಾನ ಮತ್ತು ತಿಲತರ್ಪಣ. ಅದರಲ್ಲೂ ಕೂಡ ಈ ಪಿಂಡಗಳನ್ನು ಕೊಟ್ಟಾಗ ಕಾಗೆ ರೂಪದಲ್ಲಿ ಪಿತೃಗಳು ಬಂದು ಅದನ್ನು ಸ್ವೀಕರಿಸ್ತಾರೆ ಎಂಬತಕ್ಕಂಥ ಒಂದು ನಂಬಿಕೆ ಉಂಟು. ಸಿ.ಪಿ. ರಾಮಸ್ವಾಮಿ ಅಯ್ಯರ್ ಅವರು ಅನೇಕ ವರ್ಷಗಳ ಹಿಂದೆ ಯಾವುದೋ ಒಂದು ವಿಶೇಷ ಕಾನ್ಫರೆನ್ಸಿಗಾಗಿ ಲಂಡನ್ನಿಗೆ ಹೋಗಬೇಕಾಗಿತ್ತು. ಅವರು ಲಂಡನ್ನಿನಲ್ಲಿದ್ದಾಗ ಅವ್ರ ತಂದೆಯವರ ಶ್ರಾದ್ದ ಬಂದ್ಬಿಟ್ಟಿತ್ತು. ಅವರು ಟ್ರಿವಾಂಡ್ರಮಿಂದ ಒಂದು ಕಾಗೆ ತಗೊಂಡು ಹೋಗಿದ್ರು ಜೊತೆಗೆ. ನಂಬಿಕೆ, ಶ್ರದ್ಧೆಯಿಂದ ಮಾಡತಕ್ಕಂಥದ್ದು ಶ್ರಾದ್ದ. ಆದ್ರಿಂದ ಅದು ನಂಬಿಕೆಯನ್ನು ಅವಲಂಬಿಸಿಕೊಂಡಿರ್ತಕ್ಕಂಥ ವಿಷಯ. ಪಿಂಡದಲ್ಲಿ ಮುಖ್ಯವಾಗಿ ಅನ್ನ, ಎಳ್ಳಿನ ನೀರು, ವಡೆ ಮತ್ತು ಪಾಯಸ ಇದನ್ನೆಲ್ಲ ಚೆನ್ನಾಗಿ ಸೇರಿಸಿ ನಾಂದಿ ಉಂಡೆ ಮಾಡಬೇಕು. ಆ ಉಂಡೆ ಒಡೆಯಬಾರದು. ಅದನ್ನು ದರ್ಭದ ಮೇಲೆ ಇಟ್ಬಿಟ್ಟು ಮಂತ್ರಪೂರ್ವಕವಾಗಿ ಅದನ್ನು ಪಿತೃಗಳಿಗೆ ಅರ್ಪಣೆ ಮಾಡಬೇಕು. ಇದಲ್ಲದೆ ಇತರ ಶ್ರಾದ್ದಗಳನ್ನು ಕೂಡ ಧರ್ಮಶಾಸ್ತ್ರಕಾರರು ಪಟ್ಟಿ ಮಾಡಿದ್ದಾರೆ. ಆಮ ಶ್ರಾದ್ದ, ಅಡಿಗೆ ಮಾಡಿದ ವಸ್ತುಗಳನ್ನು ಉಪಯೋಗಿಸಿ ಶ್ರಾದ್ದ ಮಾಡಲಿಕ್ಕಾಗಲಿಲ್ಲ, ಬೇಡ, ಹಸಿ ವಸ್ತುಗಳನ್ನು ಕೊಡೋದು, ಬ್ರಾಹ್ಮಣರಿಗೆ ದಾನ ಮಾಡ್ತಕ್ಕಂಥದ್ದು. ಹಿರಣ್ಯ ಶ್ರಾದ್ದ, ಕೇವಲ ದ್ರವ್ಯ ದಾನದಿಂದ ಶ್ರಾದ್ದದ ಕರ್ಮವನ್ನು ಪೂರೈಸಿಕೊಳ್ಳುವುದು. ಹೋಮ ಶ್ರಾದ್ದ, ಉಧೀರತಾಮ ಅಂತ ಒಂದು ಸೂಕ್ತ ಇದೆ, ಋಗ್ವೇದದ ಸೂಕ್ತ. ಆ ಸೂಕ್ತವನ್ನು ಪಠನ ಮಾಡ್ತಾ ಅನ್ನದಿಂದ ಹೋಮ ಮಾಡತಕ್ಕಂಥದ್ದು. ಅದು ಪ್ರಚಾರದಲ್ಲಿಲ್ಲ ಅಂತ ಇಟ್ಕೊಳ್ಳಿ. ಇನ್ನು ಮತ್ತೊಂದು ಕೇವಲ ಪಿಂಡ ಪ್ರದಾನ, ಮಿಕ್ಕ ಯಾವ ರೀತಿಯ ಕರ್ಮಗಳನ್ನು ಮಾಡದೆ ಅದನ್ನು ಮಾತ್ರ ಮಾಡತಕ್ಕಂಥದ್ದು. ಬ್ರಹ್ಮಾರ್ಪಣ ವಿಧಿ ಅಂತ ಮತ್ತೊಂದು ಕ್ರಮ. ಮುಖ್ಯವಾಗಿ ಬ್ರಾಹ್ಮಣರನ್ನು ಕರೆಸಿ ಅವರಿಗೆ ಪೂಜೆಯನ್ನು ಮಾಡಿ ಭೋಜನ ಮಾಡಿಸ್ತಕ್ಕಂಥದ್ದು. ಪಿತೃಗಳು ಅವರ ಮೂಲಕ ಇದನ್ನು ಸ್ವೀಕರಿಸ್ತಾರೆ ಎಂಬತಕ್ಕಂಥ ನಂಬಿಕೆ. ಅನ್ನದಾನ, ದಕ್ಷಿಣಾದಾನ ಎಷ್ಟರ ಮಟ್ಟಿಗೆ ಸುಲಭ ಮಾಡಿಬಿಟ್ಟಿದ್ದಾರೆ ನಮ್ಮ ಧರ್ಮಶಾಸ್ತ್ರಕಾರರು ಅಂತಂದ್ರೆ, ಕೊನೆಗೆ ಆವತ್ತಿನ ದಿವಸ ಹಸುವಿಗೆ ಹುಲ್ಲು ಹಾಕಪ್ಪ, ಗೋಪೂಜೆ ಮಾಡಿದಾಗುತ್ತೆ. ಎಳ್ಳು ನೀರಿನಿಂದ ಮಾತ್ರ ತರ್ಪಣ ಕೊಡು ಸಾಕು. ಉಪವಾಸ, ಪ್ರಾರ್ಥನೆ. ಇನ್ನೂ ಒಂದು, ಒಬ್ಬ ಧರ್ಮಶಾಸ್ತ್ರಕಾರರು ಹೇಳ್ತಾರೆ, ತುಂಬಾ ಬಡವನಾಗಿರ್ತಂಥ ವ್ಯಕ್ತಿ
ತನ್ನ ಹೊಟ್ಟೆ ತುಂಬಿಸ್ಲಿಕ್ಕೆ ತನ್ನ ಕೈನಲ್ಲಾಗಲ್ಲ, ಇನ್ನು ಅವನು ಹ್ಯಾಕೆ ಶ್ರಾದ್ದ ಮಾಡಿ ಬೇರೆಯವ್ರಿಗೆ ಊಟ ಹಾಕಿಯಾನು. ಅಂಥವನು ಏನ್ ಮಾಡಬೇಕಂತೆ, ನಿರ್ಜನ ಪ್ರದೇಶಕ್ಕೆ ಹೋಗಿ ಎರಡೂ ಕೈಗಳನ್ನು ಎತ್ತಿ ಭಗವಂತನಲ್ಲಿ ಪ್ರಾರ್ಥಿಸ್ಕೊಂಡು ಅಳಬೇಕಂತೆ. ನನ್ನ ಕೈನಲ್ಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ, ನನ್ನ ಮಾತಾಪಿತೃಗಳಿಗೆ ಮತ್ತು ಪೂರ್ವಿಕರಿಗೆ ಸಲ್ಲಿಸಬೇಕಾದಂಥ ಯಾವ ರೀತಿ ಋಣವನ್ನು ಕೊಡ್ಲಿಕ್ಕೆ ನನ್ನ ಕೈನಲ್ಲಿ ಆಗ್ತಾ ಇಲ್ಲ, ಆದ್ರಿಂದ ನನ್ನನ್ನು ಕ್ಷಮಿಸುವಂತೆ. ಗಯಾದಿ ತೀರ್ಥಕ್ಷೇತ್ರಗಳಲ್ಲಿ ಶ್ರಾದ್ದ ಮಾಡುವುದು ಉಂಟು. ಅದು ಮುಖ್ಯವಾಗಿ ಪಾರ್ವಣ ಶ್ರಾದ್ದ. ಅದರಲ್ಲಿ ಒಂದು ಗಯಾ ಶ್ರಾದ್ದ ಅಂತಲೇ ಹೇಳ್ತಾರೆ. ಆ ಕ್ರಮದಲ್ಲಿ ಗಯಾ ಶ್ರಾದ್ದವನ್ನು ಮಾಡಿದ ಮೇಲೆ ಮತ್ತೆ ಬದುಕಿರೋವರಿಗೆ ಶ್ರಾದ್ದವನ್ನು ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಇದನ್ನ ಇವತ್ತು ಕೂಡ ಅನೇಕರು ಗಯೆಗೆ ಹೋಗಿ ಆ ಶ್ರಾದ್ದವನ್ನು ಮಾಡುವುದುಂಟು. ಅಮಾವಾಸ್ಯಾದಿ ದಿನಗಳಲ್ಲಿ ವಿಶೇಷ ಶ್ರಾದ್ದಗಳುಂಟು. ನಾಂದಿ ಶ್ರಾದ್ದ, ಅದನ್ನು ಆಭ್ಯುದಯಿಕ ಶ್ರಾದ್ದ ಅಂತ ಕರೀತಾರೆ. ಶುಭ ಸಂದರ್ಭಗಳಲ್ಲಿ ಮಾತ್ರ ಪಿತೃಗಳನ್ನು ಕರೆಸಿ ಅವರಿಗೆ ತೃಪ್ತಿಪಡಿಸಿ ಅವರ ಆಶೀರ್ವಾದವನ್ನು ಆ ಸಂದರ್ಭದಲ್ಲಿ ಪಡೆಯತಕ್ಕಂಥದ್ದು. ಇದೆಲ್ಲ ಧರ್ಮಶಾಸ್ತ್ರಗಳಲ್ಲಿ ಹೇಳಿರ್ತಕ್ಕಂಥ ಮೊನ್ನೆಯವರೆಗೆ 30-40 ವರ್ಷಗಳವರೆಗೆ ಬಹಳ ಶ್ರದ್ಧೆಯಿಂದ ಮಾಡ್ತಾ ಇದ್ದಂಥ ಶ್ರಾದ್ದದ ವಿಷಯ ಆಯಿತು. ಈಗಿನ ಕಾಲದಲ್ಲಿ ಏನ್ ಮಾಡುದು ದೊಡ್ಡ ಪ್ರಶ್ನೆ. ಇದಕ್ಕೆ ಮುಂಚೆ ಮತ್ತೊಂದು ಪ್ರಶ್ನೆಗೆ ಉತ್ತರ ಕೊಡಬೇಕು. ಪ್ರೇತ ಅಂತಂದ್ರೆ ಏನು ಅಂತ ಕೇಳಿದ್ದಾರೆ ಯಾರೋ ಒಬ್ರು. ನನಗನ್ಸತ್ತೆ ಅದ್ರ ವಿವರಣೆ ಕೊಟ್ರೆ ಓಡಿ ಹೋಗ್ಬೇಕಾಗುತ್ತೋ ಇಲ್ಲಿಂದ ಅಂತ. ಪ್ರೇತ ಅಂದ್ರೆ ಇಷ್ಟೇನೆ, ನಾವು ಸ್ಥೂಲ ಶರೀರವನ್ನೇ ಬಿಡ್ತೇವೆ ಮರಣದ ಸಮಯದಲ್ಲಿ. ಸ್ಥೂಲ ಶರೀರ ಬಿಟ್ಟ ಮೇಲೆ ಸೂಕ್ಷ್ಮ ಶರೀರದ ಸಮೇತ ನಾವು ಜೀವಾತ್ಮ ಆಚೆಗೆ ಬರುತ್ತೆ. ಈ ಜೀವಾತ್ಮ ವಸ್ತು ಸೂಕ್ಷ್ಮ ಶರೀರ ಜೊತೆಯಲ್ಲೇ ಇರತಕ್ಕಂಥದ್ದು. ಪಿತೃಲೋಕಕ್ಕೆ ಹೋದ ಮೇಲೆ ದಿವ್ಯ ಶರೀರವನ್ನು ಧರಿಸಿ ಅಲ್ಲಿ ಪಿತೃಗಳ ಸಮೂಹದಲ್ಲಿ ವಾಸವಾಗಿರ್ತಾನೆ, ಅಥವಾ ಕರ್ಮಕ್ಕೆ ಅನುಸಾರವಾಗಿ ಸ್ವರ್ಗಾದಿ ಲೋಕಗಳಿಗೆ ಹೋಗ್ತಾನೆ, ಅಥವಾ ಪುನರ್ಜನ್ಮವನ್ನು ಪಡೀತಾನೆ. ಇದಕ್ಕೆ ಮಧ್ಯೆ ಅಂದ್ರೆ ಸ್ಥೂಲ ದೇಹವನ್ನು ಬಿಟ್ಟ ನಂತರ ದಿವ್ಯ ದೇಹವನ್ನು ಧರಿಸಿ ಬೇರೆ ಲೋಕಗಳಿಗೆ ಹೋಗುವುದಕ್ಕೆ ಮುಂಚೆ ಅಥವಾ ಪುನರ್ಜನ್ಮ ಆಗುವುದಕ್ಕೆ ಮುಂಚೆ ಆ ಸೂಕ್ಷ್ಮ ದೇಹದ ಅವಸ್ಥೆಯಲ್ಲೇ ಕೊಂಚ ಕಾಲ ಇರ್ತಾನೆ. ಅದನ್ನ ಪ್ರೇತಾವಸ್ಥೆ ಅಂತ ಕರೀತಾರೆ. ಪ್ರೇತಾವಸ್ಥೆಯಲ್ಲಿ ಮುಖ್ಯವಾಗಿ ಸೂಕ್ಷ್ಮ ಶರೀರ ಮಾತ್ರ ಉಂಟು. ಆದರೆ ಅದು ಕೂಡ ಶ್ರಾದ್ದವನ್ನು ಸಮರ್ಪಕವಾದ ರೀತಿಯಲ್ಲಿ ಮಾಡಿದ ಮೇಲೆ, ಅದರಲ್ಲೂ 13ನೇ ದಿವಸದ ಶ್ರಾದ್ದ, ಸಪಿಂಡೀಕರಣ ಅಂತ ಹೇಳ್ತಾರೆ, ಅದನ್ನು ಮಾಡಿದ ಮೇಲೆ ಅದಕ್ಕೆ ಪ್ರೇತದ ಜನ್ಮದಿಂದ ಬಿಡುಗಡೆಯಾಗುತ್ತೆ, ದಿವ್ಯ ಶರೀರವನ್ನು ಧರಿಸಿ ಪಿತೃಲೋಕಕ್ಕೆ ಹೋಗಿ ಸೇರುತ್ತೆ ಅಂತ ಹೇಳ್ತಾರೆ. ಇರಲಿ, ಈಗಿನ ಕಾಲದಲ್ಲಿ ಏನ್ ಮಾಡೋದು? ಮೊದಲನೆಯ ಸಮಸ್ಯೆ, ನಮಗೆ ಸದ್ಬ್ರಾಹ್ಮಣರ ಅಭಾವ, ಸರಿಯಾದವರು ಸಿಕ್ಕಲ್ಲ, ಮಂತ್ರ ಗೊತ್ತಿಲ್ಲ, ಮಾಡತಕ್ಕಂಥ ಕ್ರಮ ಗೊತ್ತಿಲ್ಲ, 8 ಮನೆಗಳಲ್ಲಿ ಒಂದೇ ದಿವಸ ಶ್ರಾದ್ದ ಮಾಡ್ತಾರೆ, ಏನ್ ಮಾಡೋದು? ಇದು ಒಂದು ಸಮಸ್ಯೆ. ಇನ್ನು ಎರಡನೇದು, ಈ ಸತ್ತ ತಿಥಿ ನೆನಪಿರಲ್ಲ ಅನೇಕರಿಗೆ, ಇಂಗ್ಲಿಷ್ ಡೇಟ್ ಜ್ಞಾಪಕ ಇರುತ್ತೆ. ಅದು ಒಂದು ದೊಡ್ಡ ಸಮಸ್ಯೆ. ಈಗ ಇಂಗ್ಲಿಷ್ ಡೇಟ್ ಪ್ರಕಾರ ಮಾಡೋದೇ ಬೇಡ. ಧರ್ಮಶಾಸ್ತ್ರದ ಪ್ರಕಾರ ನೋಡಿದ್ರೆ ಇಂಗ್ಲಿಷ್ ಡೇಟ್ಗೂ ಸಂಬಂಧ ಇಲ್ಲ, ತಿಥಿನೇ ಆಗಬೇಕು ಚಾಂದ್ರಮಾನ ಪಂಚಾಂಗದ ಪ್ರಕಾರ. ಇನ್ನೊಂದು, ಪುನರ್ಜನ್ಮ ಇದೆ ಅಂತ ಹೇಳ್ತಿದ್ದೀರಿ. ನಾವು ಕೊಡ್ತಕ್ಕಂಥ ಶ್ರಾದ್ದ, ಕೊಡ್ತಕ್ಕಂಥ ಪಿಂಡ ಆ ಪಿತೃಗಳಿಗೆ ಸೇರುತ್ತೆ ಅಂತ ಏನು ಗ್ಯಾರಂಟಿ? ನಾವು ಶ್ರಾದ್ದ ಮಾಡೋಷ್ಟೊತ್ತಿಗೆ ಅವ್ರು ಮತ್ತೊಂದು ಕಡೆ ಜನ್ಮ ತಾಳಿದ್ರೆ ಏನ್ ಮಾಡೋದು? ಈ ಸಮಸ್ಯೆ ಇವತ್ತಿನ ಸಮಸ್ಯೆ ಅಲ್ಲ. ಧರ್ಮಶಾಸ್ತ್ರಕಾರರೇ ಈ ಸಮಸ್ಯೆಯನ್ನು ಎತ್ತಿ ಬಹಳವಾಗಿ ಅದರ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಡಾಕ್ಟರ್ ಕಾಣೆಯವರು ಬಹಳ ಸ್ವಾರಸ್ಯವಾಗಿ ಅದನ್ನು ವಿವರಿಸಿದ್ದಾರೆ. ಇಷ್ಟನ್ನು ಹೇಳಬಹುದು. ಮೊದಲನೇದಾಗಿ, ನಾವು ಶ್ರಾದ್ದವನ್ನು ಯಾತಕ್ಕೋಸ್ಕರ ಮಾಡ್ತೇವೆ ಅಂತಂದ್ರೆ, ನಮ್ಮ ತಲೆಯ ಮೇಲೆ ಇರ್ತಕ್ಕಂಥ ಪಿತೃಋಣವನ್ನು ತೀರಿಸಲಿಕ್ಕಾಗ ಮಾಡ್ತೇವೆ. ನಮ್ಮ ತಂದೆ ತಾಯಿ ಮುತ್ತಾತ ಮೊದಲಾದವರು ನಮಗೆ ಜನ್ಮವನ್ನು ಕೊಟ್ಟರು, ನಮಗೆ ಸಂಸ್ಕಾರವನ್ನು ಕೊಟ್ಟರು, ವಿದ್ಯೆಯನ್ನು ಕೊಟ್ಟರು, ಮನುಷ್ಯರನ್ನಾಗಿ ಮಾಡಿದ್ರು. ಬಂಗಾಳಿ ಭಾಷೆಯಲ್ಲಿ ಹೇಳಬೇಕಾದ್ರೆ ಮಾನುಷ್ಕರ. ಆದ್ದರಿಂದ ಅವರಿಗೆ ಗೌರವವನ್ನು ತೋರಿಸಬೇಕಾದಂಥದ್ದು ನಮ್ಮ ಕರ್ತವ್ಯ. ಹೀಗೆ ಗೌರವವನ್ನು ತೋರಿಸಲಿಕ್ಕೆ ಅತ್ಯುತ್ತಮವಾಗಿರ್ತಕ್ಕಂಥ ದಿವಸ ಅಂದ್ರೆ ಅವರು ಮರಣ ಹೊಂದಿದಂತಹ ದಿವಸ. ವರ್ಷಕ್ಕೆ ಒಂದು ದಿನವಾದರೂ ಕೂಡ ನೀವು ಅವರನ್ನ ಶ್ರದ್ಧೆಯಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ, ಗೌರವದಿಂದ ನೆನೆಸಿಕೊಳ್ಳಿ. ನಿಮ್ಮ ಕೈಯಲ್ಲಿ ಆದಂತಹ ಧಾರ್ಮಿಕ ಕ್ರಿಯೆಗಳನ್ನು ಮಾಡಿ ಅವರಿಗೆ ತೃಪ್ತಿಪಡಿಸಿ. ಇದು ಶ್ರಾದ್ದ ಕರ್ಮಗಳ ಹಿಂದೆ ಇರತಕ್ಕಂತಹ ಸ್ಪಿರಿಟ್, ಮುಖ್ಯವಾಗಿರ್ತಕ್ಕಂಥ ಅಂಶ. ಈಗ
ಪುನರ್ಜನ್ಮದ ಬಗ್ಗೆ ನಮಗೆ ನಂಬಿಕೆ ಉಂಟು, ಅದನ್ನ ಒಪ್ತೀವಿ ಅಂತ ಇಟ್ಕೊಡಿ. ನಾವು ಶ್ರಾದ್ದವನ್ನು ಯಾರನ್ನು ಕುರಿತು ಮಾಡ್ತಾ ಇದ್ದೀವೋ ಅವರೀಗಾಗಲೇ ಜನ್ಮವನ್ನು ತಾಳಿ ಮತ್ತೊಂದು ಕಡೆ ಇದ್ದರೆ, ಯಾವುದೋ ಶರೀರದಲ್ಲಿ, ಯಾವುದೋ ದೇಶದಲ್ಲಿ, ಇದು ಹೇಗೆ ಅವರಿಗೆ ಅನುಕೂಲ ಆಗುತ್ತೆ? ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ 2 ಅಂಶ ಉಂಟು. ಮೊದಲನೇದು, ಈ ಮಾನುಷ ಪ್ರಪಂಚದಲ್ಲಿರ್ತಕ್ಕಂತಹ ಕಾಲಮಾನಕ್ಕೂ ಆ ಲೋಕಗಳಲ್ಲಿರ್ತಕ್ಕಂಥ ಕಾಲಮಾನಕ್ಕೂ ಸಂಬಂಧ ಇಲ್ಲ. ಉಪನಿಷತ್ತುಗಳೇ ಹೇಳುವ ಪ್ರಕಾರ ನಮ್ಮ ಮಾನುಷ ಶರೀರದಲ್ಲಿ ಅಥವಾ ಈ ಪ್ರಪಂಚದಲ್ಲಿ ಯಾವುದನ್ನು ನಾವು 1 ವರ್ಷ ಅಂತ ಕರಿತೇವೋ ಅದು ದೇವತೆಗಳಿಗೆ 1 ದಿನ ಅಂತ ಲೆಕ್ಕ. ಅಂದಮೇಲೆ ಅವರು ಇಲ್ಲಿಂದ ಹೋಗಿ ಮುಂದಿನ ಲೋಕದಲ್ಲಿ ಇರ್ತಾರಲ್ಲ, ಪಿತೃಲೋಕದಲ್ಲೋ ಸ್ವರ್ಗಲೋಕದಲ್ಲೋ ಎಲ್ಲೋ ಇರ್ತಾರೆ. ನರಕ ಲೋಕಕ್ಕೆ ಹೋಗೋದು ಬೇಡ, ನಮ್ಮ ಕಡೆಯಿಂದ ನಾವು ಹೇಳೋಣ ಬೇಕಾದ್ರೆ. ಅಲ್ಲಿಂದ ಮತ್ತೆ ಆ ಪುಣ್ಯವನ್ನು ತೀರಿಸಿದ ಮೇಲೆ ಈ ಲೋಕಕ್ಕೆ ಬರ್ತಕ್ಕಂಥ ಕಾಲಮಾನ ಇದೆ ನೋಡಿ, ಅದು ಬಹಳ ಕಾಲ ಆಗಬಹುದು. ಒಬ್ಬ ಮನುಷ್ಯ ಎಷ್ಟು ಕಾಲ ಶ್ರಾದ್ದ ಮಾಡಿಯನು? 40 ವರ್ಷ ಮಾಡಿಯನು, 50 ವರ್ಷ ಮಾಡಿಯನು. ಈ 40 ವರ್ಷ 50 ವರ್ಷ ಅಂದ್ರೆ ಅವ್ರಿಗೆ 40 ದಿವಸ 50 ದಿವಸದ ಲೆಕ್ಕಾಚಾರ. ಆದ್ರಿಂದ ಬೆನಿಫಿಟ್ ಆಫ್ ಡೌಟ್ ಕೊಡೋಣ ಅಂತ ಒಂದು ನಾವು ಕೊಡುವಾಗ ಅವ್ರು ಇರ್ತಾರೆ ಅಂತ ಇಟ್ಕೊಳ್ಳೋಣ. ಒಂದು ವೇಳೆ ಅವರಾಗಲಿ ಜನ್ಮವನ್ನು ಪಡೆದಿದ್ದಾರೆ ಅಂತ ಭಾವಿಸಿ, ನಾವು ಇದನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ ಪಕ್ಷದಲ್ಲಿ, ಅದರ ಜೊತೆಯಲ್ಲಿಯೇ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿಕೊಂಡ ಪಕ್ಷದಲ್ಲಿ ನಾವು ಮಾಡತಕ್ಕಂತಹ ಈ ಧಾರ್ಮಿಕ ಕರ್ಮದ ಪುಣ್ಯ ಫಲ ಅವರು ಯಾವ ಜನ್ಮದಲ್ಲಿ ಯಾವ ಶರೀರದಲ್ಲಿದ್ರೂ ಕೂಡ ಅವರಿಗೆ ತಲುಪುತ್ತೆ. ಈ ಒಂದು ನಂಬಿಕೆ ನಾವು ಇಟ್ಕೋಬೇಕು. ಭಗವಂತ ಸರ್ವಜ್ಞ ಸರ್ವಶಕ್ತ, ಇಡೀ ಸೃಷ್ಟಿಯನ್ನು ಮಾಡಿರ್ತಕ್ಕಂಥವನು ಅವನು. ಆದ್ದರಿಂದ ಆ ಜೀವಿ ಮತ್ತೊಂದು ಕಡೆ ಮತ್ತೊಂದು ಶರೀರದಲ್ಲಿದ್ರೂ ಕೂಡ ಇದರ ಪುಣ್ಯದ ಫಲ ಅದಕ್ಕೆ ಹೋಗೋ ಹಾಗೆ ಮಾಡ್ತಾರೆ. ಒಂದು ದೃಷ್ಟಾಂತ ಕೊಡ್ತೀನಿ ನೋಡಿ. ಎಷ್ಟೋ ಸಲ ನಾವು ತುಂಬಾ ಕಷ್ಟಪಟ್ಟು ಯಾವುದೋ ಒಂದು ಕೆಲಸ ಆಗಲಿ ಅಂತ ಪ್ರಯತ್ನ ಪಟ್ಟಿರ್ತೀವಿ. ಸ್ವಲ್ಪ ಒರಟು ಭಾಷೆಯಲ್ಲಿ ಹೇಳಬೇಕಾದ್ರೆ ಟಿಪ್ಪರ್ಲಾಗ ಹಾಕಿದ್ರು ಕೂಡ ಕೆಲಸ ಆಗಲ್ಲ. ನಮ್ಮ ಕೈನಲ್ಲಿ ಆದದೆಲ್ಲ ನಾವು ಮಾಡಿರ್ತೀವಿ. ಆಮೇಲೆ ಇದ್ದಕ್ಕಿದ್ದ ಹಾಗೆ ಅದ್ಭುತವಾಗಿ ಕೆಲಸ ನಡೆದು ಹೋಗುತ್ತೆ. ಇದಕ್ಕೆ ಕಾರಣ ಏನಿರಬಹುದು? ಒಂದು ಕಡೆ ನಮ್ಮ ಪೂರ್ವಜನ್ಮದ ಪುಣ್ಯ ಅಂತ ತಿಳ್ಕೊಳ್ಬೇಕಾದ್ರೆ, ಅಥವಾ ಭಗವಂತನ ಅನುಗ್ರಹ ಅಂತ ಬೇಕಾದ್ರೂ ತಿಳ್ಕೊಳ್ಳಿ. ಆದರೆ ದೇರ್ ಇಸ್ ಎ ಥರ್ಡ್ ಪಾಸಿಬಿಲಿಟಿ. ಹಿಂದಿನ ಜನ್ಮದ ಮಕ್ಕಳು ಮೊಮ್ಮಕ್ಕಳು ಮೊದಲಾದವರು ಮಾಡತಕ್ಕಂಥ ಶ್ರಾದ್ದಾದಿ ಪುಣ್ಯಕರ್ಮಗಳ ಫಲ ನಮಗೆ ದೊರಕಿ ಈ ಒಂದು ಕೆಲಸ ಆಗಿದೆ ಅಂತ ಯಾಕೆ ಭಾವಿಸಬಾರದು? ಪುನರ್ಜನ್ಮದ ಥಿಯರಿಗೆ ಅದು ಕೂಡ ಒಗ್ಗಿಕೊಂಡು ಹೋಗುತ್ತೆ ಅಂತ ಇಟ್ಕೊಳ್ಳಿ. ಒಟ್ಟಿನಲ್ಲಿ ಇವತ್ತಿನ ದಿವಸ ನಾವು ಶ್ರಾದ್ದವನ್ನು ಮಾಡಬೇಕು ಅಂತಿದ್ರೆ ಯಾವ ರೀತಿ ಮಾಡೋದು? ಡಾಕ್ಟರ್ ಕಾಣೆಯವರು ಇದನ್ನು ಬಹಳ ಸ್ಪಷ್ಟವಾಗಿ ವಿವರಿಸಿದ್ದಾರೆ. ಮೊದಲನೇದಾಗಿ, ಇದು ಪ್ರಾಚೀನ ಸಂಪ್ರದಾಯ, ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಹಿಂದೂ ಜನಗಳಿಗೆ ತಮ್ಮ ಧರ್ಮದ ಮೇಲೆ, ತಮ್ಮ ಶಾಸ್ತ್ರ ಗ್ರಂಥಗಳ ಮೇಲೆ, ತಮ್ಮ ಸಂಪ್ರದಾಯಗಳ ಮೇಲೆ ಇರ್ತಕ್ಕಂಥ ಶ್ರದ್ಧೆ ಮುಸಲ್ಮಾನರಿಗೆ ಮತ್ತು ಕ್ರಿಶ್ಚಿಯನ್ರಿಗೆ ಹೋಲಿಸಿದ್ರೆ ಸ್ವಲ್ಪ ಕಡಿಮೆ ಅಂತಲೇ ಹೇಳಬೇಕು. ನಾವು ಆ ಶ್ರದ್ಧೆಯನ್ನು ಬೆಳೆಸ್ಕೋಬೇಕು. ಅಪಾರವಾಗಿರ್ತಕ್ಕಂಥ ಶ್ರದ್ಧೆ ನಮಗೆ ನಮ್ಮ ಧರ್ಮದಲ್ಲಿ, ನಮ್ಮ ಋಷಿಗಳಲ್ಲಿ, ನಮ್ಮ ಶಾಸ್ತ್ರ ಗ್ರಂಥಗಳಲ್ಲಿ, ನಮ್ಮ ಸಂಪ್ರದಾಯದಲ್ಲಿ ಇದ್ದ ಪಕ್ಷದಲ್ಲಿ ನಾವು ಅದನ್ನು ಕೈ ಬಿಡಬಾರದು. ಯಾಕೆಂದ್ರೆ ಇದು ಇವತ್ತಿಂದು ನೆನ್ನೆ ಮಾತಲ್ಲ, ಇದು ಸಾವಿರಾರು ವರ್ಷಗಳಿಂದ ಅವಿಚ್ಛಿನ್ನವಾಗಿ ನಡ್ಕೊಂಡು ಬಂದಿರತಕ್ಕಂಥ ಒಂದು ಧಾರ್ಮಿಕ ಕ್ರಿಯೆ ಸಂಪ್ರದಾಯ. ಅದರ ಹಿಂದೆ ಇರತಕ್ಕಂಥ ಭಾವನೆ ಕೂಡ ಅದ್ಭುತವಾಗಿರ್ತಕ್ಕಂಥ ಭಾವನೆ. ಅದು ನಮ್ಮ ಮಾತಾಪಿತೃಗಳಿಗೆ, ಗುರು ಹಿರಿಯರಿಗೆ ನಮ್ಮ ಶ್ರದ್ಧಾಪೂರ್ವಕವಾದ ಅಂಜಲಿಯನ್ನು ಸಮರ್ಪಿಸ್ತಕ್ಕಂಥದ್ದು. ಎರಡನೆಯದು, ಒಂದು ವೇಳೆ ಆ ರೀತಿ ಶ್ರದ್ಧಾಪೂರ್ವಕವಾಗಿ ಶಾಸ್ತ್ರೋಕ್ತವಾಗಿ ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಇಟ್ಕೊಳ್ಳಿ. ಅವಾಗ ಏನ್ ಮಾಡಬೇಕು? ಇಷ್ಟೇ, ಅವತ್ತಿನ ದಿವಸ ನೀವು ಶ್ರದ್ಧೆಯಿಂದ ಉಪವಾಸ ಮಾಡಿ, ಜಪ ಮಾಡಿ, ಧ್ಯಾನ ಮಾಡಿ, ಪೂಜೆ ಮಾಡಿ, 4 ಜನ ಉತ್ತಮರನ್ನ ಕರೆಸಿ, ನಿಮ್ಮ ನೆಂಟರಿಷ್ಟರೇ ಆಗಬಹುದು ಬೇಕಾದ್ರೆ, ಅವ್ರನ್ನೆಲ್ಲ ಕರೆಸಿ ತಂದೆ ತಾಯಿಗಳ ಹೆಸರಿನಲ್ಲಿ ಅಥವಾ ಹಿರಿಯರ ಹೆಸರಿನಲ್ಲಿ ದಾನ ಧರ್ಮಾದಿಗಳನ್ನು ಮಾಡಿ ಅವರನ್ನು ತೃಪ್ತಿಪಡಿಸಿ, ಅವರ ಆತ್ಮಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ನಿಮ್ಮ ಕಡೆಯಿಂದ ಪ್ರಾರ್ಥನೆ ಮಾಡಿಕೊಳ್ತಕ್ಕಂಥದ್ದು. ಉಪವಾಸ, ಜಪ, ಧ್ಯಾನ, ಪೂಜೆ ಮತ್ತು ಬಂಧು ಬಳಗದವ್ರನ್ನ ಕರೆಸಿ ಅವತ್ತು ಅವರಿಗೆ ಊಟ ಹಾಕ್ತಕ್ಕಂಥದ್ದು, ದಾನ ಧರ್ಮಾದಿಗಳನ್ನು ಮಾಡ್ತಕ್ಕಂಥದ್ದು. ಇಷ್ಟನ್ನಾದರೂ ಮಾಡಿ ಅಂತ ಹೇಳ್ತಾರೆ ಡಾಕ್ಟರ್ ಕಾಣಿಯವರು. ಅವರು ಒಬ್ಬರು ದೃಷ್ಟಾಂತವನ್ನು ಕೊಟ್ಟಿದ್ದಾರೆ. ಬಹಳ ಹಿರಿಯರು, ಅವರಿಗಿಂತ ಹಿರಿಯರು, ಅವರ ಪರಿಚಯದವರೊಬ್ಬರು
ಸದ್ಬ್ರಾಹ್ಮಣರು, ಪಂಡಿತರು, ಎಲ್ಲ ವಿಷಯಗಳನ್ನು ತಿಳಿದಿರ್ತಕ್ಕಂಥವರು 25 ವರ್ಷಗಳಿಂದ ಶ್ರದ್ಧೆಯಿಂದ ಈ ರೀತಿ ಅದನ್ನು ಆಚರಿಸ್ಕೊಂಡು ಬಂದಿದ್ದಾರೆ ಅಂತ ಹೇಳ್ತಾರೆ. ಅಲ್ಲಿಗೆ ಈ ಶ್ರಾದ್ದದ ಅಂತ್ಯೇಷ್ಟಿ ಮತ್ತು ಶ್ರಾದ್ದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಸಂಕ್ಷಿಪ್ತವಾಗಿ ಹೇಳಿದ್ದಾಯಿತು. ಇನ್ನು ಕಥೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ದಶರಥ ಮಹಾರಾಜನ ಮರಣ ಆಗಿತ್ತು. ಆತನಿಗೆ ಅಂತ್ಯೇಷ್ಟಿಯನ್ನು ಮಾಡಲಾಯಿತು, ಉತ್ತರ ಕ್ರಿಯೆಗಳನ್ನು ಮಾಡಲಾಯಿತು. ಆ ಕಡೆ ಶ್ರೀರಾಮಚಂದ್ರನಿಗೆ ಸುದ್ದಿ ತಲುಪಿದಾಗ ಆತನು ಕೂಡ ಮಂದಾಕಿನಿ ನದಿಯಲ್ಲಿ ಸ್ನಾನ ಮಾಡಿ ಜಲತರ್ಪಣವನ್ನು ಕೊಟ್ಟ. ಈ ಸಂದರ್ಭದಲ್ಲಿ ಈ ಕೆಲವು ಮಾತುಗಳನ್ನು ವಿಶೇಷವಾಗಿ ಹೇಳಿದ್ದಾಯಿತು. ಈಗ ದಶರಥನ ಉತ್ತರ ಕ್ರಿಯೆಯೆಲ್ಲ ಮುಗಿಸಿ ವಾಪಸ್ ಬಂದ ಮೇಲೆ ಭರತ ಶತ್ರುಘ್ನರು ನೋಡ್ತಾರೆ, ಈ ಮಂಥರೆ ಬಹಳ ಸೊಗಸಾಗಿ ಅಲಂಕಾರ ಮಾಡ್ಕೊಂಡ್ಬಿಟ್ಟಿದ್ದಾಳೆ, ನಮ್ಮ ಭರತನಿಗೆ ಪಟ್ಟಾಭಿಷೇಕ ಆಗುತ್ತೆ ಅಂದ್ಕೊಂಡು ತನ್ನಲ್ಲಿದ್ದಂಥ ಅತ್ಯಂತ ಬೆಲೆ ಬಾಳತಕ್ಕಂಥ ಸೀರೆಯನ್ನು ಹುಟ್ಟಿದಾಳಂತೆ, ಬೆಲೆ ಬಾಳತಕ್ಕಂಥ ಆಭರಣಗಳನ್ನೆಲ್ಲ ಇದ್ದಿದ್ದೆಲ್ಲ ಹಾಕೊಂಡ್ಬಿಟ್ಟಿದ್ದಾಳಂತೆ. ವಾಲ್ಮೀಕಿಗಳು ಬಹಳ ಸ್ವಾರಸ್ಯವಾಗಿ ವರ್ಣಿಸ್ತಾರೆ. ಬಭಾಸೆ ಬಹುವೀರ್ಬದ್ಧ ರಜ್ಜು ಬದ್ಧೇವ ವಾನರಿ. ಒಂದು ಕೋತಿ ಮರಿಗೆ 10-15 ಹಗ್ಗಗಳನ್ನು ಹಾಕಿ ಕಟ್ಟಿದ್ರೆ ಅದು ಎಷ್ಟು ಸುಂದರವಾಗಿ ಕಾಣುತ್ತೆ, ಅಷ್ಟೇ ಸುಂದರವಾಗಿ ಕಾಣ್ತಾ ಇದ್ಲಂತೆ ಇವಳು. ಆಗ ಶತ್ರುಘ್ನನ್ ಕಣ್ಣು ಅವಳ ಮೇಲೆ ಬೀಳುತ್ತೆ. ಶತ್ರುಘ್ನ ಅವಳು ನೋಡ್ತಾ ಇರೋ ಸಮಯಕ್ಕೆ ಸರಿಯಾಗಿ ಸುತ್ತಮುತ್ತಲೂ ಇದ್ದಂಥ ದಾಸಿಯರು ಮತ್ತು ಇತರ ಅರಮನೆಯ ಸೇವಕರು ಎಲ್ಲ ಶತ್ರುಘ್ನ ಕಿವಿ ಚುಚ್ತಾರೆ, ಇವಳೆ 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 ಎಲ್ಲಕ್ಕೂ ಕಾರಣ ಅಂತ. ಇಷ್ಟೊಂದು ಅನಾಹುತವಾಗಬೇಕಾದ್ರೆ ಎಲ್ಲಕ್ಕೂ ಮೂಲ ಕಾರಣ ಇವಳೇ. ಆಗ ಶತ್ರುಘ್ನ ಅವಳನ್ನ ಸಂಹರಿಸಬೇಕು ಅಂತ ಹೊರಟ. ಅವಳು ಕುಯ್ಯೋ ಮರೋ ಅಂತ ಗೋಳಾಡಿ ಕೈ ಹತ್ರ ಹೋಗಿ ಅವಳ ಕಾಲಿಗೆ ಬಿದ್ಲು. ಅಲ್ಲಿಂದ ಎಳ್ಕೊಂಬರ್ತಾನೆ ಶತ್ರುಘ್ನ, ನಡೆಯಲ್ಲ. ಕೊನೆಗೆ ಅವಳು ಭರತನ ಕಾಲಿಗೆ ಬೀಳ್ತಾಳೆ. ಹೇಗಿದ್ರು ಇವನೇ ತಾನೇ ನಾಳೆ ರಾಜ ಆಗ್ಬೇಕಾದವನು, ನನ್ನನ್ನು ಕ್ಷಮಿಸ್ಲಿ, ನನ್ನ ಜೀವ ಉಳಿಸು, ಕ್ಷಮಿಸು ಅಂತ. ಆಗ ಭರತ ಒಂದು ಮಾತನ್ನು ಹೇಳ್ತಾನೆ, ಇಮಾಂ ಅಪಿ ಹತಾಂ ಕುಬ್ಜಾಂ ಯದಿ ಜಾನಾತಿ ರಾಘವಃ ತ್ವಂಚ ಮಾಂ ಚ ಹಿ ಧರ್ಮಾತ್ಮ ನಾಭಿಭಾಷಿಷ್ಯತೆ ಧ್ರುವಂ. ಶತ್ರುಘ್ನ ಅವಳೆಷ್ಟೇ ಪಾಪ ಮಾಡಿರಲಿ, ಒಂದು ಮಾತನ್ನು ಜ್ಞಾಪಕ ಇಟ್ಕೊ ಶ್ರೀರಾಮಚಂದ್ರ, ಅವನ ಕಿವಿಗೆ ಏನಾದರೂ ಈ ಸುದ್ದಿ ಬಿತ್ತೋ, ನೀನೋ ನಾನೋ ಈ ಕುಬ್ಜೆಯನ್ನ ಮಂಥರೆಯನ್ನ ಕೊಂದು ಹಾಕಿದೀವಿ ಅಂತ ನಮ್ಮ ಹತ್ರ ಮಾತಾಡೋದು ಕೂಡ ಬಿಟ್ಬಿಡ್ತಾನೆ, ಅಷ್ಟು ಕೋಪ ಬಂದ್ಬಿಡುತ್ತೆ ನಮ್ಮ ಮೇಲೆ ಅವನಿಗೆ ಅಂತ. ಎಷ್ಟೇ ಆದರೂ ಆತ ಮಹಾತ್ಮ, ಇಂಥ ತಪ್ಪು ಮಾಡಿದ್ರೂ ಕ್ಷಮಿಸ್ತಕ್ಕಂಥದ್ದು ಆತನ ಸ್ವಭಾವ. ಅದರ ಜೊತೆಗೆ ಹೆಂಗಸರನ್ನ ಯಾವ ರೀತಿಯಲ್ಲೂ ಕೂಡ ಶಿಕ್ಷೆ ಕೊಡಬಾರದು, ವಧಿಸಬಾರದು ಅಂತ ಶಾಸ್ತ್ರ ಹೇಳುತ್ತೆ. ಆದ್ರಿಂದ ಆ ರೀತಿ ಮಾಡಬೇಡ ಅಂತ ಹೇಳಿ ಕ್ಷಮಾದಾನ ಮಾಡ್ತಾನೆ. ಆಮೇಲೆ ತಪ್ಪಿಸ್ಕೊಂಡು ಹೊರಟೋಗ್ತಾಳು. ಇದಾದ್ಮೇಲೆ ದೊಡ್ಡ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಅಮಾತ್ಯರು, ದಶರಥ ಮಹಾರಾಜನ ಅಮಾತ್ಯರೆಲ್ಲ ಸೇರಿಕೊಂಡು ಭರತನನ್ನ ಬೇಡ್ಕೋತಾರೆ. ಅಪ್ಪ, ಸಿಂಹಾಸನ ಖಾಲಿಯಾಗಿದೆ, ರಾಜ್ಯವು ಎಂದಿಗೂ ಕೂಡ ಅರಾಜಕವಾಗಿರಬಾರದು, ಅರಾಜಕವಾಗಿದ್ದರೆ ಬಹಳ ಹಾನಿ ಉಂಟಾಗುತ್ತೆ. ನಮ್ಮ ಮಿತ್ರರು ಯಾರೊಬ್ರು ಹೇಳ್ತಾ ಇದ್ರು, ಈವನ್ ಎ ಬ್ಯಾಡ್ ಗವರ್ಮೆಂಟ್ ಈಸ್ ಬೆಟರ್ ದೆನ್ ನೋ ಗವರ್ಮೆಂಟ್ ಅಂತ. ಒಂದು ಗವರ್ಮೆಂಟು ಅಂತ ಒಂದು ಇರಬೇಕು, ರಾಜ ಅಂತ ಒಬ್ಬಿರಬೇಕು, ದಂಡಶಕ್ತಿ ಒಂದಿರಬೇಕು, ಇಲ್ಲದವರ ಸಮಾಜ ಹಾಳಾಗುತ್ತೆ. ಆದ್ರಿಂದ ನೀನು ಕುಳಿತುಕೋ ಸಿಂಹಾಸನದ ಮೇಲೆ. ಆಗ ಭರತ ಉತ್ತರ ಕೊಡ್ತಾನೆ, ಜ್ಯೇಷ್ಠಸ್ಯ ರಾಜ್ಯತಾ ನಿತ್ಯಂ ಉಚಿತಾ ಹಿ ಕುಲಸ್ಯನಃ ನೈವಂ ಭವಂತೋ ಮಾಂ ವಕ್ತುಂ ಅರ್ಹಂತಿ ಕುಶಲಾ ಜನಾಃ ರಾಮಃ ಪೂರ್ವೋ ಹಿನೋ ಭ್ರಾತಾ ಭವಿಷ್ಯತಿ ಮಹೀಪತಿಃ ಅಹಂ ತ್ವರಣ್ಯೇ ವತ್ಸ್ಯಾಮಿ ವರ್ಷಾಣಿ ನವಪಂಚಚ. ನಮ್ಮ ಕುಲದಲ್ಲಿ, ರಘುವಂಶದಲ್ಲಿ ಅನೇಕ ವರ್ಷಗಳಿಂದ, ತಲೆತಲಾಂತರಗಳಿಂದ ಒಂದು ಸಂಪ್ರದಾಯ ಬೆಳಕೊಂಡು ಬಂದಿದೆ. ಏನು? ಯಾರು ಜ್ಯೇಷ್ಠ ಪುತ್ರನೋ ಅವನೇ ರಾಜನಾಗಬೇಕು. ಜ್ಯೇಷ್ಠಸ್ಯ ರಾಜ್ಯತ ನಿತ್ಯಂ ಉಚಿತ. ಆದ್ದರಿಂದ ನೀವುಗಳು ಕುಶಲರಾಗಿರ್ತಕ್ಕಂಥ ಜನಗಳು, ಬುದ್ಧಿವಂತರು, ಅನುಭವಸ್ಥರು,
ನೀವು ಈ ರೀತಿ ನನಗೆ ಹೇಳಬಾರದು. ನೈವಂ ಭವಂತು ಮಾಂ ವಕ್ತುಂ ಅರ್ಹಂತಿ ಕುಶಲಾಹ ಜನಾಃ. ರಾಮ ಪೂರ್ವೋ ಹಿ ನೋ ಭ್ರಾತ. ನನಗಿಂತ ಮೊದಲು ಹುಟ್ಟಿದಂತಹ ನನ್ನ ಅಣ್ಣನಾಗಿರ್ತಕ್ಕಂತಹ ಶ್ರೀರಾಮಚಂದ್ರನೇ ಭವಿಷ್ಯತಿ ಮಹೀಪತಿ, ರಾಜನಾಗ್ತಾನೆ. ಹಾಗಾದರೆ ನೀನೇನ್ ಮಾಡ್ತಿ? 14 ವರ್ಷ ನಾನು ಕಾಡಿಗೆ ಹೋಗಿ ವಾಸ ಮಾಡ್ತೀನಿ. ತಂದೆ ಮಾತು ಹೇಗಿದ್ರು ನಿಜವಾಗ್ಬೇಕು ತಾನೆ, ಒಂದು ಸ್ವಲ್ಪ ಉಲ್ಟಾ ಮಾಡಿ ನಿಜ ಮಾಡಿಸೋಣ. ರಾಮ ಸಿಂಹಾಸನದಲ್ಲಿ ಕುಳಿತುಕೊಳ್ಳಿ, ನಾನು ಕಾಡಿಗೆ ಹೋಗ್ತೀನಿ. ಕೈ ಭಾವಿಸಿದ್ದಕ್ಕೆ ಸಂಪೂರ್ಣವಾಗಿ ವಿರುದ್ಧ. ಅಭಿಷೇಚನಿಕಂ ಚೈವ ಸರ್ವಂ ಏತದ್ ಉಪಸ್ಕೃತಂ ಪುರಸ್ಕೃತ್ಯ ಗಮಿಷ್ಯಾಮಿ ರಾಮಹೇತೋರ್ವನಂ ಪ್ರತಿ ತತ್ರೈವ ತಂ ನರವ್ಯಾಘ್ರಂ ಅಭಿಷಿಚ್ಯತ ಪುರಸ್ಕೃತಂ ಆನಯಿಷ್ಯಾಮಿ ವೈ ರಾಮಂ ಹವ್ಯವಾಹನಮಿವಾಧ್ವರಾತ್. ಹೇಗಿದ್ದರೂ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಎಲ್ಲ ಸಾಮಾನು ಸರಂಜಾಮು ಸಂಭಾರಗಳನ್ನೆಲ್ಲ ಸಿದ್ಧ ಮಾಡಿ ಇಟ್ಕೊಂಡಿದ್ದೀರಿ. ಎಲ್ಲ ಇದೆ, ಕಣ್ಣೆದುರಿಗೆ ಕಾಣಿಸ್ತಾ ಇದೆ. ಇವುಗಳನ್ನೆಲ್ಲ ತಗೊಂಡು ನಿಮ್ಮನ್ನು ಮುಂದೆ ಮಾಡಿಕೊಂಡು ನಾನು ರಾಮನಿಗಾಗಿ ವನಕ್ಕೆ ಹೋಗ್ತೇನೆ. ವನದಲ್ಲೇ, ಕಾಡಿನಲ್ಲೇ, ಅವನಿರ್ತಕ್ಕಂಥ ಜಾಗದಲ್ಲೇ ಅವನಿಗೆ ಅಭಿಷೇಕವನ್ನು ಮಾಡಿಸಿ ಅವನನ್ನು ಕರ್ಕೊಂಡ್ಬರ್ತೀನಿ. ಹೇಗೆ? ಹವ್ಯವಾಹನ ಇವ ಅಧ್ವರಾತ್. ಒಂದು ಯಜ್ಞದಿಂದ ಅಗ್ನಿಯನ್ನು ತೆಗೆದುಕೊಂಡು ಹೋಗೋ ಹಾಗೆ. ಎಷ್ಟೋ ಸಲ ಯಜ್ಞದಲ್ಲಿ ಒಂದು ಅಗ್ನಿಯಿಂದ ಮತ್ತೊಂದು ಅಗ್ನಿಯನ್ನು ಹಚ್ಚತಕ್ಕಂಥದ್ದು ಉಂಟು. ಆ ಅಗ್ನಿಯನ್ನು ಸೆರೆಮೋನಿಯಲ್ಲಿ ತೆಗೆದುಕೊಂಡು ಹೋಗಬೇಕು, ಮೆರವಣಿಗೆಯಲ್ಲಿ. ಹಾಗೆ ಶ್ರೀರಾಮಚಂದ್ರನನ್ನು ನಾನು ಕಾಡಿನಿಂದ ವಾಪಸ್ ಕರ್ಕೊಂಡ್ಬರ್ತೀನಿ. ವಸಿಷ್ಠರು ಹೇಳ್ತಾರೆ, ಅಪ್ಪ ಇದು ಸರಿಯಲ್ಲ. ನಿನ್ನ ಒಂದು ಮನಸ್ಸು, ಹೃದಯ, ಫೀಲಿಂಗ್ಸ್ ಅದನ್ನು ನಾನು ಒಪ್ಕೋತೀನಿ. ಆದರೆ ದಶರಥ ಮಹಾರಾಜ ಸತ್ಯವಾಕ್, ಪರಿಶುದ್ಧವಾದ ಜೀವನವನ್ನು ನಡೆಸಿದ, ಮಾತನ್ನು ಕೊಟ್ಟಿದ್ದ. ಆತನು ಕೊಟ್ಟ ಮಾತನ್ನ ನಡೆಸಲೇಬೇಕಾದುದು ನಿಮ್ಮ ಕರ್ತವ್ಯ. ಅದರ ಪ್ರಕಾರ ರಾಮನು ಕಾಡಿಗೆ ಹೋದದ್ದೂ ಸರಿ. ಇನ್ನು ಉಳಿದಿರ್ತಕ್ಕಂಥದ್ದು ನಿಮ್ದು. ನೀನು ಸಿಂಹಾಸನ ಮೇಲೆ ಕುಳಿತುಕೊಂಡು ರಾಜ್ಯ ಆಳಲೇಬೇಕು, ಕಂಪಲ್ಸರಿ. ಸತ್ಯದ ದೃಷ್ಟಿಯಿಂದ, ನಿಮ್ಮ ತಂದೆಯ ಸತ್ಯ ವಚನದ ಸತ್ಯ ಪ್ರತಿಜ್ಞೆಯ ದೃಷ್ಟಿಯಿಂದ. ಹಾಗೆ ಧರ್ಮಸಮ್ಮತವಾಗಿರ್ತಕ್ಕಂತಹ ಮಾತನ್ನು ವಸಿಷ್ಠರು ಆಡಿದರೂ ಕೂಡ ಅಲ್ಲಿರ್ತಕ್ಕಂತಹ ಜನಗಳೆಲ್ಲರೂ ಅದು ಸರಿ ಅಂತ ಹೇಳಿದ್ರೂ ಕೂಡ ಭರತ ಒಪ್ಪಿದ್ರೆ ತಪ್ಪು ಆಗ್ತಾ ಇರಲಿಲ್ಲ. ಅದು ಆದರೂ ಭರತ ಹೇಳ್ತಾನೆ, ಜ್ಯೇಷ್ಠ ಶ್ರೇಷ್ಠಶ್ಚ ಧರ್ಮಾತ್ಮ ದಿಲೀಪನಹುಷೋಪಮಃ ಲಬ್ಧುಂ ಅರ್ಹತಿ ಕಾಕುತ್ಸ್ಥೋ ರಾಜ್ಯಂ ದಶರಥೋ ಯಥಾ ಅನಾರ್ಯಜುಷ್ಟಂ ಅಸ್ವರ್ಗ್ಯಂ ಕುರ್ಯಾಂ ಪಾಪಮಹಂ ಯದಿ ಇಕ್ಷ್ವಾಕೂಣಾಂ ಅಹಂ ಲೋಕೆ ಭವೇಯಂ ಕುಲಪಾಂಸನಃ. ಜ್ಯೇಷ್ಠ ಮತ್ತು ಶ್ರೇಷ್ಠ ಮತ್ತು ಧರ್ಮಾತ್ಮ ಶ್ರೀರಾಮಚಂದ್ರ ನನಗಿಂತಲೂ ವಯಸ್ಸಿನಲ್ಲಿ ದೊಡ್ಡವನು, ಗುಣಗಳಲ್ಲಿ ದೊಡ್ಡವನು ಧರ್ಮಾತ್ಮ. ಅವನು ಯಾರಿಗೆ ಸಮ ಅಂದ್ರೆ ದಿಲೀಪ, ನಹುಷ ಅವರಿಗೆ ಸಮ. ನಾವೆಲ್ಲ ಅತ್ಯಂತ ಅಲ್ಪರಾಗಿರ್ತಕ್ಕಂಥ ವ್ಯಕ್ತಿಗಳು. ದಶರಥ ಮಹಾರಾಜ ಹೇಗೆ ಸಿಂಹಾಸನಕ್ಕೆ ಅರ್ಹನಾಗಿದ್ದನೋ ಅವನ ನಂತರ ಆ ಸಿಂಹಾಸನಕ್ಕೆ ಅರ್ಹನಾಗಿರ್ತಕ್ಕಂಥ ವ್ಯಕ್ತಿ ಇವನೊಬ್ಬನೇ. ಒಂದು ವೇಳೆ ನಾನೇನಾದ್ರೂ ನಿಮ್ಮ ಮಾತನ್ನು ಕೇಳಿ ಈ ಸಿಂಹಾಸನದ ಮೇಲೆ ಕುಳಿತುಕೊಂಡ್ಬಿಟ್ರೆ ಇಕ್ಷ್ವಾಕು ವಂಶಕ್ಕೇನೆ ಕೆಟ್ಟ ಹೆಸರನ್ನು ತರ್ತೇನೆ, ಅದಕ್ಕೆ ಮಸಿ ಬೆಳೆದಾಗುತ್ತೆ ಅಂತ ಹೇಳ್ತಾನೆ. ಭವೇಯಂ ಕುಲಪಾಂಸನಃ, ಕುಲಕ್ಕೆ ಮಸಿ ಬೆಳೆದ ಹಾಗೆ, ಕುಲವನ್ನ ಒಂದು ಕೊಚ್ಚೆಯಲ್ಲಿ ಕಶ್ಮಲದಲ್ಲಿ ಮುಳುಗಿಸಿದಾಗ ಆಗತ್ತೆ. ಎಲ್ಲರೂ ಅರ್ಥ ಮಾಡ್ಕೋತಾರೆ, ಭರತ ಎಷ್ಟೊಂದು ಶುದ್ಧ ಹೃದಯ, ರಾಮನ ಬಗ್ಗೆ ಎಷ್ಟೊಂದು ಪ್ರೀತಿ, ವಿಶ್ವಾಸ, ಗೌರವ ಇದೆ ಅಂತ ಹೇಳಿ ಆ ಮಾತನ್ನು ಆಮೇಲೆ ಒಪ್ಕೋತಾರೆ. ಕಾಡಿಗೆ ಭರತ ಪ್ರಯಾಣ ಮಾಡ್ತಾನೆ, ಸೈನ್ಯವನ್ನು ತೆಗೆದುಕೊಂಡು ಹೋಗ್ತಾನೆ. ಈ ಪಟ್ಟಾಭಿಷೇಕಕ್ಕಾಗಿ ಮಾಡಿದ್ದಂತಹ ಸಾಮಾನುಗಳನ್ನೆಲ್ಲ ತೆಗೆದುಕೊಂಡು ಹೋಗ್ತಾನೆ. ಅವನ ಜೊತೆಯಲ್ಲಿ 3 ಜನ ರಾಣಿಯರು ಬರ್ತಾರೆ. ಕೈಕೇಯಿನೂ ಬರ್ತಾಳೆ, ಕೌಸಲ್ಯೆ, ಕೈಕೇಯಿ, ಸುಮಿತ್ರೆ, ವಸಿಷ್ಠಾದಿ ಋಷಿಗಳು, ಸುಮಂತ್ರಾದಿ ಮಂತ್ರಿಗಳು ಎಲ್ಲರೂ ಒಟ್ಟಾಗಿ ಬರ್ತಾರೆ. ಗಂಗಾ ತೀರದಲ್ಲಿ ಬಂದು ನಿಲ್ತಾನೆ. ಗುಹನ ಜೊತೆಗೆ ಮಾತುಕತೆ ಆಗಬೇಕು. ಗುಹನಿಗೆ ಸಂಶಯ ಬಂದ್ಬಿಡುತ್ತೆ. ರಾಮನನ್ನ ಕಾಡಿಗಟ್ಟಿದ್ದಾಯ್ತು,
ಈಗ ಕಾಡಿನಲ್ಲಿ ಒಂದ್ ವೇಳೆ ರಾಮ ವಾಸ ಮಾಡ್ತಾ ಇದ್ರು ಕೂಡ, ಬದುಕಿದ್ರು ಕೂಡ ನನ್ನ ರಾಜ್ಯಕ್ಕೆ ಕಂಟಕವಾಗುತ್ತೋ ಏನೋ ಎಂಬತಕ್ಕಂಥ ಒಂದು ಸಂಶಯದಿಂದ, ಹೆದರಿಕೆಯಿಂದ ರಾಮನ ಮೇಲೆ ಯುದ್ಧ ಮಾಡ್ಲಿಕ್ಕೋಸ್ಕರ ಬಂದಿದ್ದಾನೋ ಏನೋ ಇವ ಅಂತ ಅವನಿಗೆ ಮನಸ್ಸಿಗೆ ಸಂಶಯ ಬಂದ್ಬಿಡ್ತು. ಕಚ್ಚಿನ್ನ ದುಷ್ಟೋ ವ್ರಜಸಿ ರಾಮಸ್ಯ ಅಕ್ಲಿಷ್ಟ ಕರ್ಮಣಃ ಇಯಂತೆ ಮಹತಿ ಸೇನಾ ಶಂಕಾಂ ಜನಯತೀವ ಮೇ. ಹೋರಾಟ ಹೇಳ್ತಾನಂತೆ, ನನಗೆ ಸಂಶಯ ಬರ್ತಾ ಇದೆ, ನೀನು ದುಷ್ಟನ ಹಾಕಿ ಕಾಣಿಸ್ತೀನಿ, ನೀನು ಇಕ್ಷ್ವಾಕು ವಂಶದ ರಾಜಕುಮಾರನ ಹಾಕಿ ಕಾಣಿಸ್ತಾ ಇಲ್ಲ ನೀನು. ಶ್ರೀರಾಮಚಂದ್ರ ಅಕ್ಲಿಷ್ಟ ಕರ್ಮ, ಅವನು ಬಹಳ ಸಾಧು ಮನುಷ್ಯ, ಧರ್ಮಾತ್ಮ. ಅವನನ್ನು ನೋಡ್ಲಿಕ್ಕೆ ಇಷ್ಟು ದೊಡ್ಡ ಸೈನ್ಯ ಯಾಕೆ ತಗೊಂಡು ಹೋಗ್ಬೇಕು ನೀನು? ನನ್ನ ಮನಸ್ಸಿಗೆ ಸಂಶಯ ಬರ್ತಾ ಇದೆ. ವಾಲ್ಮೀಕಿಗಳು ಹೇಳ್ತಾರೆ, ಅದಕ್ಕೆ ಭರತ ಉತ್ತರ ಕೊಡ್ತಾನಲ್ಲ. ಎಂಥ ಭರತ ಅಂದ್ರೆ ಆಕಾಶ ಇವ ನಿರ್ಮಲ. ಭರತ ಆಕಾಶದ ಹಾಗೆ ನಿರ್ಮಲನಂತೆ, ಅಷ್ಟು ಪರಿಶುದ್ಧನಾಗಿರ್ತಕ್ಕಂಥ ಮನುಷ್ಯ ಆತ. ಅವನು ಉತ್ತರ ಕೊಡ್ತಾನೆ, ಮಾ ಭೂತ್ ಸಕಾಲೋ ಯತ್ ಕಷ್ಟಂ ನಮಾಂ ಶಂಕಿತುಮರ್ಹಸಿ ರಾಘವ ಸಹಿಮೇ ಭ್ರಾತ ಜ್ಯೇಷ್ಠ ಪಿತೃಸಮೋ ಮತಃ ತಂ ನಿವರ್ತಯಿತುಂ ಯಾಮಿ ಕಾಕುತ್ಸ್ಥಂ ವನವಾಸಿನಂ ಬುದ್ಧಿರನ್ಯಾನತೆ ಕಾರ್ಯ ಗುಹ ಸತ್ಯಂ ಬ್ರವೀಮಿತೆ. ಗುಹನ ಬಗ್ಗೆ ಅವನಿಗೆ ಪ್ರೀತಿ, ವಿಶ್ವಾಸ, ಗೌರವ ಇತ್ತು. ಅವನು ಹೇಳ್ತಾನೆ, ಅಂಥ ಕಾಲ ಎಂದಿಗೂ ಬರದೇ ಇರಲಿ. ಯಾವ ಕಾಲ? ಯಾವ ಕಾಲದಲ್ಲಿ ನೀನು ನನ್ನ ಮೇಲೆ ಅನುಮಾನ ಪಡ್ತೀಯೋ, ನನ್ನ ಒಂದು ನಡವಳಿಕೆಯನ್ನು ಶಂಕಿಸ್ತೀಯೋ, ಅಂಥ ಕಾಲ ಎಂದಿಗೂ ಬರದೇ ಇರಲಿ. ರಾಘವ ಶ್ರೀರಾಮಚಂದ್ರ ಅವನು ನನ್ನ ಅಣ್ಣ, ನನಗಿಂತ ಎಲ್ಲ ರೀತಿಯಲ್ಲೂ ಉತ್ತಮ, ನನ್ನ ತಂದೆಗೆ ಸಮಾನ ಅವನು. ಅವನನ್ನು ವಾಪಸ್ ಕರ್ಕೊಂಡು ಹೋಗ್ಲಿಕ್ಕಾಗಿ ನಾನು ಬಂದಿದ್ದೀನಿ. ಆದ್ದರಿಂದ ನೀನು ಬೇರೆ ರೀತಿಯಲ್ಲಿ ಯೋಚನೆ ಮಾಡತಕ್ಕಂಥದ್ದು ಸರಿಯಲ್ಲ ಅಂತ ಭರತ ಧೈರ್ಯವಾಗಿ ಹೇಳ್ತಾನೆ. ಆಗ ಗುಹನಿಗೆ ಬಹಳ ಸಂತೋಷ ಆಗ್ಬಿಡುತ್ತೆ. ಧನ್ಯಸ್ತ್ವಂ ನ ತ್ವಯಾ ತುಲ್ಯಂ ಪಶ್ಯಾಮಿ ಜಗತೀತಲೇ ಅಯತ್ನಾದಾಗತಂ ರಾಜ್ಯಂ ಯಸ್ತ್ವಂ ತ್ಯಕ್ತುಂ ಇಹೇಚ್ಛಸಿ. ನಿಜವಾಗಿಯೂ ನೀನು ಧನ್ಯ. ನಿನಗೆ ಸಮನಾಗಿರ್ತಕ್ಕಂಥ ಮತ್ತೊಬ್ಬ ವ್ಯಕ್ತಿയെ ನಾನು ಈ ಜಗತ್ತಿನಲ್ಲಿ ಕಾಣ್ತಾ ಇಲ್ಲ. ಯಾತಕ್ಕೆ ಅಂತಂದ್ರೆ, ಯಾವ ಪ್ರಯತ್ನವನ್ನೂ ಮಾಡದೆ ನಿನ್ನ ಬಗಲಿಗೆ ಸಿಂಹಾಸನ ಬಂದು ಬಿದ್ದಿದೆ, ರಾಜ್ಯ ಬಂದು ಬಿದ್ದಿದೆ. ಆದರೂ ನೀನದನ್ನ ತ್ಯಜಿಸಬೇಕು ಅಂತ ನೀನು ಇಚ್ಛೆ ಪಡ್ತಾ ಇದ್ದೀ. ಅಯತ್ನವಾಗಿ ಬಂದಿರತಕ್ಕಂತಹ ಚಕ್ರವರ್ತಿ ಪದವಿಯನ್ನ, ರಾಜ್ಯವನ್ನ ತ್ಯಾಗ ಮಾಡಲಿಕ್ಕೆ ನೀನು ಸಿದ್ಧನಾಗಿರಬೇಕಾದ್ರೆ ಎಂಥ ಮಹಾತ್ಮ ನೀನು. ಇಂತಹ ಮಹಾತ್ಮರನ್ನ ಜಗತ್ತಿನಲ್ಲಿ ಕಾಣುವುದು ಬಹಳ ಕಷ್ಟ. ಆ ನಂತರ ಗುಹ ಅವ್ರ ಜೊತೆಗೆ ಹೊರಡ್ತಾನೆ ದಾರಿ ತೋರಿಸ್ಲಿಕ್ಕೆ. ಅಲ್ಲಿಂದ ಮುಂಚೆ ಭರದ್ವಾಜರ ಆಶ್ರಮಕ್ಕೆ ಬರ್ತಾರೆ. ಅದೆಲ್ಲ ದಾರಿನಲ್ಲೇ ಇರ್ತಕ್ಕಂಥದ್ದು. ಭರದ್ವಾಜರಿಗೂ ಅದೇ ಸಂಶಯ ಬಂದ್ಬಿಡ್ತಂತೆ. ಯಾಕೆ ಬಂದಾವನು? ಇಷ್ಟು ದೊಡ್ಡ ಸೈನ್ಯ ಯಾಕೆ ತರಬೇಕು ಅವನು? ಸುಮ್ಮನೆ ರಾಮನ್ ನೋಡ್ಲಿಕ್ಕೆ ಬಂದಿರೋನು ಒಬ್ಬನೇ ಬರ್ಬೋದಾಗಿತ್ತಲ್ಲ, ಅಥವಾ 4 ಜನ ಮಂತ್ರಿಗಳನ್ನು ವಸಿಷ್ಠರನ್ನು ಕರ್ಕೊಂಡ್ ಬರ್ಬೋದಾಗಿತ್ತಲ್ಲ. ಅವರ ಮನಸ್ಸಿನಲ್ಲಿ ಯಾವಾಗ ಸಂಶಯ ಬಂತೋ ಆಗ ಭರತನಿಗೆ ಬಹಳ ದುಃಖವಾಗೋಯ್ತಂತೆ. ಇಂತಹ ಮಹಾಪುರುಷರು, ಮಹಾತ್ಮರು ಕೂಡ ನನ್ನ ವಿಷಯವಾಗಿ ಸಂಶಯ ಪಡಬೇಕಾದ್ರೆ ನಾನೆಂಥ ಪಾಪಿಯಾಗಿರ್ಬೇಕು, ಬಹಳ ದುಃಖ ಬಂದ್ಬಿಡ್ತವನಿಗೆ. ಆಗ ಭರತ ಉತ್ತರ ಕೊಡ್ತಾನೆ, ಸಮಂಜಸವಾದ ಉತ್ತರವನ್ನು ಕೊಡ್ತಾನೆ. ಅವನ ಉತ್ತರವನ್ನು ಕೇಳಿದ ಮೇಲೆ ಭರದ್ವಾಜರಿಗೆ ಬಹಳ ಸಂತೋಷವಾಗುತ್ತೆ. ಹೇಳ್ತಾರೆ ಅವರು, ತ್ವಯ್ಯೇತತ್ ಪುರುಷವ್ಯಾಘ್ರ ಯುಕ್ತಂ ರಾಘವ ವಂಶಜೀ ಗುರುವೃತ್ತಿರ್ದಮಶ್ಚೈವ ಸಾಧೂನಾಂ ಚಾನುಯಾಯಿತ ಜಾನೇ ಚೈತನ್ ಮನಸ್ಥಂತೆ ದೃಢೀಕರಣಮಸ್ತ್ವಿತಿ ಅಪೃಚ್ಛಂ ತ್ವಾಂ ತಥಾತ್ಯರ್ಥಂ ಕೀರ್ತಿಂ ಸಮಭಿವರ್ಧಯನ್. ಪುರುಷವ್ಯಾಘ್ರ, ರಾಘವನ ವಂಶದಲ್ಲಿ ಹುಟ್ಟಿರ್ತಕ್ಕಂಥ ನಿನಗೆ ನೀನು ಹೇಳ್ತಾ ಇರತಕ್ಕಂಥ ಮಾತು ಯುಕ್ತವೇ, ಸರಿಯಾದದ್ದೇ. ಸಾಧುಗಳನ್ನ ಅನುಸರಿಸಿಕೊಂಡು ಹೋಗ್ತಕ್ಕಂಥದ್ದು, ಗುರುಗಳ ಸೇವೆಯನ್ನು ಮಾಡತಕ್ಕಂಥದ್ದು, ಇಂದ್ರಿಯ ನಿಗ್ರಹವನ್ನು ಮಾಡತಕ್ಕಂಥದ್ದು, ಇದೆಲ್ಲವೂ ಕೂಡ ರಾಘವನ ವಂಶದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ, ಶ್ರೀರಾಮಚಂದ್ರನ ವಂಶದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಸಹಜವಾಗಿ ಬರ್ತಕ್ಕಂಥ ಗುಣ. ಜಾನೇ ಚ ಏತನ್ ಮನಸ್ಥಂತೆ,
ನಿನ್ನ ಮನಸ್ಸಿನಲ್ಲಿ ಏನಿದೆ ಅನ್ನೋದು ನನಗೆ ಗೊತ್ತಿತ್ತು. ಆದರೂ ದೃಢೀಕರಣಕ್ಕಾಗಿ ಈ ಪ್ರಶ್ನೆಯನ್ನು ಕೇಳಿದ್ರೆ ನಿನ್ನ ಮನಸ್ಸನ್ನು ನೋಯಿಸ್ಲಿಕ್ಕಾಗಿ ಅಲ್ಲ. ನನಗೆ ಗೊತ್ತಿದೆ, ಆದರೆ ಬೇರೆ ಜನಗಳಿಗೆ ಗೊತ್ತಿಲ್ಲ ಆ ವಿಷಯ. ನಾನು ಅದನ್ನು ಆ ಪ್ರಶ್ನೆಯನ್ನು ಕೇಳಿ ನೀನು ಉತ್ತರವನ್ನು ಕೊಟ್ಟಾಗ ಅವ್ರಿಗೆಲ್ಲ ಅರ್ಥವಾಗುತ್ತೆ ನಿನ್ನ ಮನಸ್ಸಿನ ಸ್ಥಿತಿ. ಜಾನೇ ಚ ಏತನ್ ಮನಸ್ಥಂತೆ, ನಿನ್ನ ಮನಸ್ಸಿನಲ್ಲಿ ಏನಿದೆ ಎಂಬತಕ್ಕಂಥದ್ದು ನನಗೆ ಗೊತ್ತಿದೆ. ಆದರೆ ದೃಢೀಕರಣಂ ಅಸ್ತು, ಅದು ದೃಢವಾಗಲಿ, ಲೆಟ್ ಇಟ್ ಬಿ ಕನ್ಫರ್ಮ್ಡ್, ಮಿಕ್ಕವರೆಲ್ಲರಿಗೂ ಗೊತ್ತಾಗಲಿ. ಅಪರಿಚ್ಛಂ ತ್ವಾಂ ತಥಾ ಅತ್ಯರ್ಥಂ. ಅಷ್ಟೇ ಅಲ್ಲ, ನಾನು ಈ ರೀತಿ ಪ್ರಶ್ನೆಯನ್ನು ಕೇಳಿ ನೀನು ಈ ರೀತಿಯ ಉತ್ತರವನ್ನು ಕೊಟ್ಟಾಗ ನಿನ್ನ ಕೀರ್ತಿ ಕೂಡ ಹೆಚ್ಚಾಗುತ್ತೆ. ಭರದ್ವಾಜರು ಪ್ರಶ್ನೆನೇ ಕೇಳದೆ ಹೋಗಿದ್ದಿದ್ರೆ, ಭರತ ಉತ್ತರನೇ ಕೊಡದೆ ಹೋಗಿದ್ದಿದ್ರೆ ಭರತನ ಕೀರ್ತಿಯ ಅಭಿವೃದ್ಧಿ ಆಗಲಿಕ್ಕೆ ಅಲ್ಲಿ ಅವಕಾಶ ಇರಲಿಲ್ಲ. ಭರದ್ವಾಜರು ಹೇಳ್ತಾರೆ, ಭರದ್ವಾಜರಂತಹ ಮಹರ್ಷಿಗಳು ಕೂಡ ಸಂಶಯಪಟ್ಟು ಭರತನನ್ನ ಪ್ರಶ್ನೆ ಕೇಳಿದಾಗ ಭರತ ದಿಟ್ಟತನದಿಂದ ಇಂಥ ಉತ್ತರವನ್ನು ಕೊಟ್ಟ ಅಂತ ಜನ ಆಡ್ಕೊಳ್ತಾರಲ್ಲ, ಮಾತಾಡ್ಕೋತಾರಲ್ಲ, ಆವಾಗ ನಿನ್ನ ಕೀರ್ತಿ ಮತ್ತಷ್ಟು ಹೆಚ್ಚಾಗುತ್ತೆ. ಕೃಷ್ಣ, ನೀನು ಗೊತ್ತಿದೆ ಈ ದುರ್ಯೋಧನ ದುಷ್ಟ ಅಂತ, ಯಾವ ರೀತಿಯ ಸಂಧಾನಕ್ಕೂ ಕೂಡ ಬಗ್ಗತಕ್ಕಂಥವನಲ್ಲ, ನೀನು ಯಾಕೆ ಇಷ್ಟು ದೂರ ಬಂದೆ ಹಸ್ತಿನಾವತಿಗೆ ಅಂತ ವಿದುರ ಕೇಳಿದ. ಕೃಷ್ಣ ಹೇಳ್ದ, ಅಪ್ಪ ನನಗೆಲ್ಲ ಗೊತ್ತಿದೆ, ಆದರೆ ನಾನು ಈಗಿನ ಕಾಲದ ಜನಗಳನ್ನು ಕುರಿತು ಯೋಚನೆ ಮಾಡ್ತಾ ಇಲ್ಲ. ಒಂದು 500 ವರ್ಷ 1000 ವರ್ಷ ಆದ್ಮೇಲೆ ಜನ ನಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅದನ್ನು ನಾನು ಕುರಿತು ಯೋಚನೆ ಮಾಡ್ತಾ ಇದ್ದೀನಿ. ಅಯ್ಯೋ, ಈ ಒಂದು ಮಹಾಭಾರತದ ಯುದ್ಧವನ್ನ, ದಾಯಾದಿಗಳು ಅಣ್ಣ ತಮ್ಮಂದರು ಹೊಡೆದಾಡ್ತಕ್ಕಂಥ ಘೋರವಾದಂಥ ಯುದ್ಧವನ್ನ ನಿಲ್ಲಿಸಬೇಕಾದ ಶಕ್ತಿ ಇದ್ದವನು ಒಬ್ಬನಿಗೇನೆ ಕೃಷ್ಣ. ಬಟ್ ಹಿ ಡಿಂಟ್ ಟ್ರೈ ಎನಫ್. ನನಗೆ ಯಾಕೆ ಕೆಟ್ಟ ಹೆಸರು ಬರಬೇಕು? ನೋಡಿ, ಮಹಾಪುರುಷರು ಎಷ್ಟು ದೂರ ಯೋಚನೆ ಮಾಡ್ತಾರೆ. ಭರದ್ವಾಜರು ಎಲ್ಲ ಗೊತ್ತಿದ್ರು ಕೂಡ ವ್ಯಕ್ತವಾಗಿ ಪ್ರಶ್ನೆಯನ್ನು ಕೇಳಿ ಅವನು ವ್ಯಕ್ತವಾಗಿ ಉತ್ತರ ಕೊಡೋ ಹಾಗೆ ಮಾಡ್ತಾರೆ. ಅದರಿಂದ ಭರತನ ಕೀರ್ತಿ ಮತ್ತಷ್ಟು ಹೆಚ್ಚಾಗುತ್ತೆ. ಇನ್ನು ಭರದ್ವಾಜರು ಹೇಳ್ತಾರೆ, ಇನ್ನು ಪ್ರಯಾಣ ಸಾಕಷ್ಟು ಮಾಡ್ಕೊಂಡು ಬಂದಿದ್ದೀರಿ, ಎಲ್ಲ ನೀವೆಲ್ಲ ದಣಿದಿದ್ದೀರಿ, ಇಲ್ಲಿ ನಿಲ್ಲಿ, ನನ್ನ ಆತಿಥ್ಯವನ್ನು ಸ್ವೀಕರಿಸಿಕೊಂಡು ಮುಂದೆ ಹೋಗಿ. ಭರದ್ವಾಜರು ಹೇಳಿದ ಮೇಲೆ ಭರತ ತಲೆ ಕೇರ್ಕೋತಾ ಇದ್ದಾನೆ. ಈ ಋಷಿ ಮುನಿಗಳ ಆಶ್ರಮದಲ್ಲಿ ಗೆಡ್ಡೆ ಗಣಸುಗಳು ಕೂಡ ಸಿಕ್ಕೋದು ಕಷ್ಟ. ಅವರೇನು ಇಷ್ಟು ದೊಡ್ಡ ಸೈನಿಕ ಆತಿಥ್ಯ ಮಾಡ್ತಾರೆ? ಭರದ್ವಾಜರಿಗೆ ಮಂತ್ರಶಕ್ತಿ ಇತ್ತಂತೆ. ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ, ಆ ಮಂತ್ರಶಕ್ತಿಯನ್ನು ಉಪಯೋಗಿಸ್ತಾರೆ. ವಿಶ್ವಕರ್ಮನ್ ಕರೆಸ್ತಾರೆ. ದೇವಲೋಕದಿಂದ ಡಿವೈನ್ ಆರ್ಕಿಟೆಕ್ಟ್ ಬರ್ತಾನೆ, ಅವನಿಗೆ ಆಜ್ಞೆ ಮಾಡ್ತಾರೆ, ಇಷ್ಟು ದೊಡ್ಡ ಸೈನ್ಯ, ರಘುಕುಲಕ್ಕೆ ತಿಲಕಪ್ರಾಯನಾಗಿರತಕ್ಕಂಥ ಭರತ ಬಂದಿದ್ದಾನೆ, ಅವನ ಅಮಾತ್ಯರು ಬಂದಿದ್ದಾರೆ, ಋಷಿಗಳು ಬಂದಿದ್ದಾರೆ, ಸೈನಿಕರು ಬಂದಿದ್ದಾರೆ, ಇವರಿಗೆಲ್ಲ ಅತಿಥಿ ಸತ್ಕಾರ ಉತ್ತಮವಾಗಿ ಆಗಬೇಕು. ಸರಿ, ವಿಶ್ವಕರ್ಮ ತಕ್ಷಣವೇ ಬಹಳ ಚೆನ್ನಾಗಿದೆ, ಸ್ವಾರಸ್ಯವಾಗಿದೆ. ನಮಗೂ ಅಂಥವ್ರು ಯಾರಾದ್ರೂ ಒಬ್ಬರು ಆರ್ಕಿಟೆಕ್ಟ್ ಇಂಜಿನಿಯರ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಹಣನೇ ಖರ್ಚು ಮಾಡದೆ ಈಗ ಅಂದ್ಕೊಳ್ಳೆ ಎಲ್ಲ ಬಂದ್ಬಿಡುತ್ತೆ. ಸೊ ಅತಿಥಿ ಗೃಹಗಳು, ಆಮೇಲಿಂದ ಅಟೆಂಡೆನ್ಸ್ ಹಾಲು, ಏನೇನೋ ಎಲ್ಲ ಬಹಳ ವಿಸ್ತಾರವಾಗಿ ವಿವರಣೆ ಮಾಡಿದ್ದಾರೆ. ಊಟ ತಿಂಡಿ ವ್ಯವಸ್ಥೆ ಸೊಗಸಾಗಿ ನಡೆದು ಹೋಯ್ತಂತೆ. ಅರಮನೆಯಲ್ಲಿ ಅವ್ರಿಗೆ ಏನೇನು ಭೋಗಗಳು ಸಿಗ್ತಾ ಇತ್ತೋ ಆ ರೀತಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ವಿಶ್ವಕರ್ಮ ಮಾಡಿಕೊಟ್ಟ. ಎಲ್ಲ ಆಯ್ತು. ಇನ್ನು ಭರದ್ವಾಜರ ಆಶ್ರಮದಿಂದ ಮುಂದಕ್ಕೆ ಹೋಗಬೇಕು. ಮುಂದಕ್ಕೆ ಹೋಗುವಾಗ 3 ಜನ ತಾಯಂದರನ್ನು ಕರ್ಕೊಂಡ್ಬರ್ತಾನೆ, ಅವರಿಗೆ ಪ್ರಣಾಮ ಮಾಡಿಸಿ ಪರಿಚಯ ಮಾಡಿಸ್ಲಿಕ್ಕೆ. ಕೈಕೇಯಿನು ಬಂದಿದ್ದಾಳೆ. ಕೈಕೇಯಿನು ಒಪ್ಕೋತಾಳೆ ತಾನು ಮಾಡಿದ ತಪ್ಪು ಅಂತ ಹೇಳಿ. ರಾಮನನ್ನ ಹಿಂದಕ್ಕೆ ಕರ್ಕೊಂಡ್ಬರ್ತಕ್ಕಂಥ ಒಂದು ಪ್ರಯತ್ನದಲ್ಲಿ ತಾನು ಕೂಡ ಸಹಕರಿಸ್ತಾಳೆ. ಸುಮಿತ್ರೆಯನ್ನ ಕೌಸಲ್ಯನ ಪರಿಚಯ ಮಾಡಿಸಿದ್ಮೇಲೆ ಕೈಕೇಯಿಯನ್ನ ಪರಿಚಯ ಮಾಡಿಸೋಕೆ ಬೈತಾನೆ ಭರತ. ಇವಳೆ ಎಲ್ಲ ಅನಾಹುತಕ್ಕೂ ಕಾರಣ. ಆಗ ಭರದ್ವಾಜರು ಬೇಡ, ನ ದೋಷೇಣ ಅವಗಂತವ್ಯ ಕೈಕೇಯಿ ಭರತತ್ವಯ ರಾಮ ಪ್ರವ್ರಾಜನಂ ಹ್ಯೇತತ್ ಸುಖೋದರ್ಕಂ ಭವಿಷ್ಯತಿ ದೇವಾನಾಂ ದಾನವಾನಾಂಚ ಋಷೀಣಾಂ ಭಾವಿತಾತ್ಮನಾಂ ಹಿತಮೇವ ಭವಿಷ್ಯದ್ಹಿ ರಾಮ ಪ್ರವ್ರಜನಾದಿಹ. ಯಾ ಭರತ, ನಿನ್ನ ತಾಯಿಯಾಗಿರ್ತಕ್ಕಂಥ ಕೈಕೇಯಿಯಲ್ಲಿ ಯಾವ ದೋಷವನ್ನು ಕಾಣಬೇಡ. ಆಕೆ ತಪ್ಪನ್ನು ಮಾಡಿಲ್ಲ.
ಯಾತಕ್ಕೆ ಅಂತಂದ್ರೆ ರಾಮ ಕಾಡಿಗೆ ಹೊರಟಿದಾನಲ್ಲ, ಇದರಿಂದ ಒಂದು ದೈವ ಕಾರ್ಯ ಆಗಬೇಕು. ದೇವತೆಗಳಿಗೆ, ದಾನವರಿಗೆ, ಋಷಿಗಳಿಗೆ ಎಲ್ಲರಿಗೂ ಅನುಕೂಲವಾಗತಕ್ಕಂಥ ಒಂದು ಕೆಲಸ ಆಗಬೇಕು. ದಾನವರಲ್ಲಿರ್ತಕ್ಕಂಥ ದೇವತೆಗಳ ಶತ್ರು ಆಗಿರ್ತಕ್ಕಂಥ ರಾವಣನನ್ನು ವಧಿಸಿ ಇತರ ದಾನವರನ್ನ ಕಾಪಾಡಿ ದೇವತೆಗಳಿಗೆ ಸಂತೋಷವನ್ನು ಉಂಟು ಮಾಡತಕ್ಕಂಥ, ಋಷಿಗಳಿಗೆ ರಕ್ಷಣೆಯನ್ನು ಕೊಡ್ತಕ್ಕಂಥ ಒಂದು ಮಹಾಕಾರ್ಯ ಆತನಿಂದ ಆಗಬೇಕು. ಅದನ್ನ ದೈವ ಈಕೆಯ ಮೂಲಕ ಈ ರೀತಿ ಮಾಡಿಸ್ಕೊಂಡಿದೆ. ಇದಾದ್ಮೇಲೆ ಅಲ್ಲಿಂದ ಚಿತ್ರಕೂಟಕ್ಕೆ ಪ್ರಯಾಣ ಮಾಡ್ತಾನೆ. ಗುಹನಿಗೆ ಸರಿಯಾಗಿ ಗೊತ್ತಿದೆ, ಚಿತ್ರಕೂಟಕ್ಕೆ ಹೋಗಿರೋ ವಿಷಯ ಗೊತ್ತು, ಆದರೆ ಯಾವ ದಿಕ್ಕಿನಲ್ಲಿ ಎಲ್ಲಿ ಹೇಗೆ ಅವರು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಹುಡುಕ್ತಾ ಇದ್ದಾರೆ. ಅಲ್ಲಲ್ಲೇ ನಿಲ್ಲೋದು, ಮರ ಹತ್ತಿ ನೋಡೋದು ಮೇಲ್ಗಡೆಯಿಂದ. ಆಗ ಒಂದು ಕಡೆ ಮರವನ್ನು ಹತ್ತಿ ನೋಡಿದಾಗ ದೂರದಲ್ಲಿ ಒಂದು ಜಾಗದಿಂದ ಹೊಗೆ ಆಡ್ತಾ ಇದ್ದನ್ನು ಗುರುತಿಸ್ತಾರೆ. ಹೊಗೆ ಇದ್ಮೇಲೆ ಬೆಂಕಿ ಇರಬೇಕು, ಬೆಂಕಿ ಇದ್ಮೇಲೆ ಮನುಷ್ಯರು ವಾಸ ಮಾಡತಕ್ಕಂಥ ಸ್ಥಾನ ಇರಬೇಕು. ಅದು ಕಾಡಿನಲ್ಲಿ, ಬೆಟ್ಟದ ಮೇಲೆ ಕೇವಲ ಪ್ರಾಣಿಗಳು ಇರತಕ್ಕಂಥ ಜಾಗದಲ್ಲಿ ಬೆಂಕಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆ ಸ್ಥಾನವನ್ನು ದೂರದಿಂದಲೇ ಗುರುತಿಸಿ ಆಗ ಭರತ, ಶತ್ರುಘ್ನರು, ಸುಮಂತ್ರಾದಿ ಕೆಲವೇ ಮಂದಿಯ ಸಹಿತ ಆ ದಿಕ್ಕಿನಲ್ಲಿ ಹೊರಡ್ತಾರೆ. ಸೈನ್ಯವನ್ನ ಹಿಂದ್ಗಡೆ ಬಿಟ್ಟಿದ್ದಾರೆ, ನೀವಿಲ್ಲೇ ಬೀಡಿ ಬಿಟ್ಕೊಳ್ಳಿ ಅಂತ. ಈ ಮಧ್ಯೆ ಲಕ್ಷ್ಮಣನಿಗೆ ಅದೇ ಕೆಲಸ, ವಾಚ್ಮನ್ ಕೆಲಸ. ಅವನು ಆವಾಗ ಈ ಮರ ಹತ್ತೋದು, ಆ ಮರ ಹತ್ತೋದು, ಎಲ್ಲ ಈ ಕಡೆ ಆ ಕಡೆ ನೋಡೋದು. ಎಲ್ಲಿ ಬಂದ್ಬಿಡ್ತಾನೋ ಆ ಭರತ ಅಂದ್ಬಿಟ್ಟು ಅವನ ಮನಸ್ಸಲ್ಲಿ ಸಂಶಯ ಇದೆ. ನೋಡ್ತಾನೆ, ದೊಡ್ಡ ಸೈನ್ಯ ಬಂದ್ಬಿಟ್ಟಿದೆ. ಆ ಸೈನ್ಯ ನಡೀತಾ ಇದ್ರೆ ಅದರಿಂದ ಎದ್ದಂತ ಧೂಳು ಆಕಾಶವನ್ನೆಲ್ಲ ತುಂಬಿಟ್ಟಿದೆ. ಭರತನ ಸೇನೆಯನ್ನು ಕಂಡು ಗುರುತಿಸ್ತಾನೆ. ಧ್ವಜ, ರಥ, ಸೈನ್ಯ ಅದನ್ನೆಲ್ಲ ಗುರುತಿಸ್ಬಿಟ್ಟು ಕೋಪ ಬಂದ್ಬಿಡುತ್ತೆ ಅವನಿಗೆ. ಸಂಪ್ರಾಪ್ತೋ ಅಯಂ ಅರಿರ್ವೀರ ಭರತೋ ವಧ್ಯ ಏವಮಿ ಭರತಸ್ಯ ವಧೇ ದೋಷಂ ನಾಹಂ ಪಶ್ಯಾಮಿ ರಾಘವ ಕಲುಷೇಣಾದ್ಯ ಮಹತ ಮೇದಿನಿ ಪರಿಮುಚ್ಯತಾಂ. ಅಣ್ಣ ಬರ್ತಾ ಇದ್ದಾನೆ, ಅವನು ದೊಡ್ಡ ಸೈನ್ಯ ತಗೊಂಡು ಬರ್ತಾ ಇದ್ದಾನೆ. ಅವನು ಯಾಕೆ ಬರ್ತಾ ಇದ್ದಾನೆ ಅಂತ ನನಗೆ ಗೊತ್ತು. ನನಗೆ ಅಪ್ಪಣೆ ಕೊಡು, ಮುಗಿಸ್ಬಿಡ್ತೀನಿ ಆ ಭರತನನ್ನು ಕೊಂದು ಹಾಕ್ಬಿಟ್ರೆ ಈ ಭೂಮಿಯಿಂದ ಒಂದು ಕಶ್ಮಲವನ್ನ, ಕಲ್ಮಶವನ್ನ, ಒಂದು ದೋಷವನ್ನು ಹೋಗ್ಲಾಡಿಸಿದಾಗ ಆಯ್ತು. ಭರತನನ್ನು ವಧಿಸಿದರೆ ಯಾವ ದೋಷವೂ ಇಲ್ಲ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಶ್ರೀರಾಮಚಂದ್ರ ಮುಗುಳ್ನಗೆ ನಕ್ಕು ಭಾರತನನ್ನು ಮುಂಚೆ ಹೊಗಳ್ತಾನೆ. ಸ್ನೇಹೇನ ಆಕ್ರಾಂತ ಹೃದಯ ಶೋಕೇನ ಆಕುಲಿತೇಂದ್ರಿಯ ದ್ರಷ್ಟುಂ ಅಭ್ಯಾಗತೋ ಹ್ಯೇಷ ಭರತೋ ನಾನ್ಯಥಾಗತಃ. ಲಕ್ಷ್ಮಣ ಸ್ವಲ್ಪ ಕೇಳು. ಸ್ನೇಹದಿಂದ, ಪ್ರೀತಿಯಿಂದ ಅವನ ಮನಸ್ಸು, ಹೃದಯ ಆಕ್ರಾಂತವಾಗಿ ಅತ್ಯಂತ ಶೋಕವನ್ನು ಹೊಂದಿ, ಶೋಕದಿಂದ ಅವನು ಇಂದ್ರಿಯಗಳು ಕೆಲಸ ಮಾಡದೇ ಇರತಕ್ಕಂತಹ ಸ್ಥಿತಿಯಲ್ಲಿ ನನ್ನನ್ನು ನೋಡ್ಲಿಕ್ಕೋಸ್ಕರ ಅವನು ಬರ್ತಾ ಇದ್ದಾನೆ ಈ ಭರತ. ಈ ಕಾರಣದಿಂದ ಬರ್ತಾ ಇದ್ದಾನೆ ಹೊರತು ಬೇರೆ ಕಾರಣದಿಂದ ಅಲ್ಲ. ಅಸ್ಮಾಸು ಮನಸಾಪ್ಯೇಷ ನ ಅಹಿತಂ ಕಿಂಚಿದಾಚರೇತ್ ವಿಪ್ರಿಯಂ ಕೃತಪೂರ್ವಂತೆ ಭರತೇನ ಕದಾನು ಕಿಂ. ನಮ್ಮ ಬಗ್ಗೆ ಮನಸ್ಸಿನಲ್ಲೂ ಕೂಡ ಕೆಟ್ಟದ್ದನ್ನ ಎಂದಿಗೂ ಕೂಡ ಅವನು ಯೋಚನೆ ಮಾಡಿಲ್ಲ, ಆಚರಿಸಿಲ್ಲ. ಅಂಥ ಭರತ ಅವನು. ಆಮೇಲೆ ಡೈರೆಕ್ಟ್ ಕ್ವಶನ್ ಲಕ್ಷ್ಮಣನ್ ಕೇಳ್ತಾನೆ, ನೀನೇ ಹೇಳಪ್ಪ, ಯಾವತ್ತಾದರೂ ಇದುವರೆಗೆ ನಿನಗಾಗ್ಲಿ ನನಗಾಗ್ಲಿ ಭರತ ಕೆಟ್ಟದ್ದು ಮಾಡಿದವನು ಹೇಳು. ಪ್ರೀವಿಯಸ್ ಹಿಸ್ಟ್ರಿ ಇದ್ರೆ, ಕ್ರಿಮಿನಲ್ ಹಿಸ್ಟ್ರಿ, ಆವಾಗ ನಾವು ಸ್ವಲ್ಪ ಸಂಶಯ ಪಡ್ಲಿಕ್ಕೆ ಅವಕಾಶ ಇರುತ್ತೆ. ಇಲ್ಲ. ಈದೃಶಂ ವಾ ಭಯಂ ತೇದ್ಯ ಭರತಂ ಯದ್ ವಿಶಂಕಸೆ. ಭರತನನ್ನು ಕುರಿತು ನೀನು ಈ ರೀತಿ ಸಂಶಯ ಪಡ್ತಾ ಇದೆಯಲ್ಲ, ಯಾವತ್ತಾದ್ರೂ ಭರತ ನಿನಗೆ ಕೆಟ್ಟದನ್ನು ಮಾಡಿದ, ನಿನಗಾಗ್ಲಿ ನನಗಾಗ್ಲಿ. ಕನಸಿನಲ್ಲೂ ಕೂಡ ನಮ್ಮಗಳಿಗೆ ಕೆಟ್ಟದನ್ನು ಬಯಸ್ತಕ್ಕಂಥ ವ್ಯಕ್ತಿ ಅಲ್ವಲ್ಲ ಅವನು. ನಹಿತೇ ನಿಷ್ಠುರಂ ವಾಚ್ಯೋ ಭರತೋ ನ ಅಪ್ರಿಯಂ ವಚಃ ಅಹಂ ಹಿ ಅಪ್ರಿಯಮುಕ್ತಸ್ಯಾಂ
ಭರತಸ್ಯ ಅಪ್ರಿಯೇ ಕೃತೇ. ನೀನು ಈ ರೀತಿ ನಿಷ್ಠುರವಾಗಿರತಕ್ಕಂಥ ಮಾತುಗಳನ್ನ ಆಡಬಾರದು. ಭರತನು ಎಂದಿಗೂ ಕೂಡ ಅಪ್ರಿಯವಾಗಿರ್ತಕ್ಕಂತಹ ಮಾತುಗಳನ್ನು ಆಡಿಲ್ಲ. ನೀನೇನಾದರೂ ಭರತನಿಗೆ ಕೆಟ್ಟದನ್ನು ಮಾಡಿಬಿಟ್ರೆ ನನಗೂ ಕೆಟ್ಟದ್ದು ಮಾಡಿದಾಗೆ ಲೆಕ್ಕ. ಇಷ್ಟೆಲ್ಲ ಆದ್ಮೇಲೆ ಶ್ರೀರಾಮಚಂದ್ರ ಒಂದು ರಾಮ ಬಾಣವನ್ನು ಬಿಡ್ತಾನೆ. ಏನ್ ರಾಮಬಾಣ? ಯದಿ ರಾಜ್ಯಸ್ಯ ಹೇತೋಃ ತ್ವಂ ಇಮಾಂ ವಾಚಂ ಪ್ರಭಾಷಸೆ ವಕ್ಷ್ಯಾಮಿ ಭರತಂ ದೃಷ್ಟ್ವಾ ರಾಜ್ಯಂ ಅಸ್ಮೈ ಪ್ರದೀಯತಾಂ ಉಚ್ಯಮಾನೋಪಿ ಭರತಃ ಆಢಮಿತ್ಯೇವ ವಕ್ಷ್ಯತಿ. ಒಂದು ವೇಳೆ ನಿನಗೇನಾದರೂ ಅಯೋಧ್ಯೆ ಸಿಂಹಾಸನದ ಮೇಲೆ ಕಣ್ಣಿದ್ದ ಪಕ್ಷದಲ್ಲಿ ಆ ರಾಜ್ಯದ ಒಂದು ಅಭಿಲಾಷೆಯಿಂದ, ಆಶೆಯಿಂದ, ಲೋಭದಿಂದ ನೀನು ಈ ಮಾತನ್ನು ಆಡ್ತಾ ಇದ್ರೆ ಭರತನನ್ನು ಕೊಲ್ಲಬೇಕಾದಂತ ಅವಶ್ಯಕತೆ ಇಲ್ಲವೇ ಇಲ್ಲ. ನಾನೇ ಭರತನಿಗೆ ಹೇಳಿ ರಾಜ್ಯ ಕೊಡಿಸ್ಬಿಡ್ತೀನಿ. ನಾನು ಹೇಳ್ತೀನಿ ಭರತನಿಗೆ, ಅಪ್ಪ ನೀನ್ ರಾಜ್ಯ ಇವನಿಗೆ ಕೊಟ್ಬಿಡು ಅಂತ ಹೇಳಿದ ಕೂಡಲೇ, ಹೇಳಿದ ತಕ್ಷಣವೇ ಭರತ ಏನು ಹೇಳ್ತಾನೆ ಗೊತ್ತಾ? ಬಾಢಂ ಆಗ್ಲಿ ಅಂತ ಹೇಳ್ಬಿಡ್ತಾನೆ. ನನಗೆ ಗೊತ್ತು ಭರತನ ಹೃದಯ ಮನಸ್ಸು ಅಂಥ ಸ್ವಭಾವ. ಈ ಕಡೆ ಶ್ರೀರಾಮನನ್ನು ಕಾಣಲು ಭರತನ ತವಕ, ದುಃಖದಿಂದ ತವಕದಿಂದ ಬರ್ತಾ ಇದ್ದೇನೆ, ಹುಡುಕೊಂಡು ಬರ್ತಾ ಇದ್ದೇನೆ. ಅತ್ರಾಹಂ ಪುರುಷ ವ್ಯಾಘ್ರಂ ಗುರು ಸಂಸ್ಕಾರ ಕಾರಿಣಂ ಆರ್ಯಂ ದ್ರಕ್ಷ್ಯಾಮಿ ಸಂಹೃಷ್ಟಂ ಮಹರ್ಷಿಂ ಇವ ರಾಘವಂ. ದೂರದಿಂದ ಶ್ರೀರಾಮಚಂದ್ರ ನೋಡಿದ ಕೂಡಲೇ ಸಂತೋಷ ಆಗ್ಬಿಡುತ್ತೆ. ಇಲ್ಲಿ ಈ ಪುರುಷ ವ್ಯಾಘ್ರನನ್ನ, ಗುರು ಸಂಸ್ಕಾರ ಕಾರಿಣಂ, ಗುರುಗಳಿಗೂ ಕೂಡ ಸಂಸ್ಕಾರವನ್ನು ಕೊಡಬಲ್ಲಂಥ ಅಥವಾ ಅತ್ಯಂತ ಹೆಚ್ಚಿನ ಸಂಸ್ಕಾರವನ್ನು ಉಂಟು ಮಾಡತಕ್ಕಂಥ ಶಕ್ತಿ ಇರತಕ್ಕಂಥ ಆರ್ಯನನ್ನ, ಅತ್ಯಂತ ಸುಸಂಸ್ಕೃತನಾಗಿರ್ತಕ್ಕಂತಹ ಈ ರಾಘವನನ್ನ, ಮಹರ್ಷಿಂ ಇವ, ಮಹರ್ಷಿಗಳಿಗಿಂತ ಯಾವ ರೀತಿಯಲ್ಲೂ ಕಡಿಮೆ ಇಲ್ಲ ಶ್ರೀರಾಮಚಂದ್ರ, ಅವನು ದ್ರಕ್ಷ್ಯಾಮಿ ನೋಡ್ತಾ ಇದ್ದೀನಿ, ಸಂಹೃಷ್ಟಂ ಅತ್ಯಂತ ಸಂತೋಷದಿಂದ, ವಿದ್ಧಿಮಾಂ ಋಷಿಭಿಸ್ತುಲ್ಯಂ, ಕೈ ಹತ್ರ ಮಾತನಾಡುವಾಗ ಶ್ರೀರಾಮಚಂದ್ರನ ಈ ಮಾತನ್ನು ಹೇಳ್ತಾನೆ. ಅಮ್ಮ ನೀನು ಆ ರೀತಿ ಸಂಶಯ ಪಡಬೇಡ ನನ್ನ ಬಗ್ಗೆ, ಋಷಿಗಳಿಗೆ ಸಮನಾಗಿ ನನ್ನನ್ನು ಕಾಣು, ತಿಳುಕೋ. ಅಂದ್ರೆ ಋಷಿಗಳಲ್ಲಿ ಯಾವ ರೀತಿ ಒಂದು ಜ್ಞಾನ ವೈರಾಗ್ಯಾದಿ ಸದ್ಗುಣಗಳಿದೆಯೋ ಅವು ನನ್ನಲ್ಲಿಯೂ ಇದೆ. ಶ್ರೀರಾಮಚಂದ್ರ ಮತ್ತು ಭರತ ಇವರ ಸಮಾಗಮ ಆಗತ್ತೆ. ಭರತನನ್ನು ನೋಡಿದ ಕೂಡಲೇ ಶ್ರೀರಾಮಚಂದ್ರ ಬಹಳ ಸಂತೋಷವಾಗಿ ಕುಶಲ ಪ್ರಶ್ನೆಗಳನ್ನು ಕೇಳ್ತಾನೆ. ಇಲ್ಲಿ ಒಂದು ಸ್ವಾರಸ್ಯ ಉಂಟು. ಅಯೋಧ್ಯಾಕಾಂಡದ 100ನೇ ಸರ್ಗದ ತುಂಬ ಶ್ರೀರಾಮಚಂದ್ರ ಭರತನನ್ನು ಕೇಳತಕ್ಕಂಥ ಪ್ರಶ್ನೆಗಳೇ. ವ್ಯಾಖ್ಯಾನಕಾರರು ಹೇಳ್ತಾರೆ, ಈ ಪ್ರಶ್ನೆಗಳನ್ನು ಶ್ರೀರಾಮಚಂದ್ರ ಭರತನಿಗೆ ಕೇಳತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಆದರೆ ವಾಲ್ಮೀಕಿ ಮಹರ್ಷಿಗಳು ನಮ್ಮಂಥ ಜನಗಳಿಗೆ ರಾಜ ಯಾವ ರೀತಿ ನಡ್ಕೋಬೇಕು, ರಾಜ್ಯವನ್ನು ಯಾವ ರೀತಿ ನಡೆಸಬೇಕು, ರಾಜಕಾರ್ಯದ ಒಂದು ಗೌರವ, ಒಂದು ಮಹತ್ವ ಏನು ಅನ್ನೋದನ್ನ ತಿಳಿಸ್ಲಿಕ್ಕಾಗಿ ಆ ಜ್ಞಾನವನ್ನೆಲ್ಲ ಇದರಲ್ಲಿ ತುಂಬಿಸ್ಬಿಟ್ಟು ರಾಮನ ಮಾತುಗಳಲ್ಲಿ ಅದನ್ನು ಹೇಳಿಸಿದ್ದಾರೆ. ಅದರ ಟ್ರಾನ್ಸ್ಲೇಷನ್, ಅನುವಾದವನ್ನು ಮಾತ್ರ ಸ್ವಲ್ಪ ಓದ್ತೀನಿ. ಭರತ, ರಾಜ್ಯವನ್ನು ಆಳತಕ್ಕವರಿಗೆ ಮಂತ್ರಾಲೋಚನೆಯೇ ಜಯಕ್ಕೆ ಮೂಲ ಕಾರಣವಾದದ್ದು. ರಾಜಶಾಸ್ತ್ರ ನಿಪುಣರಾದ ಅಮಾತ್ಯರು ಆ ಮಂತ್ರಾಲೋಚನೆಯನ್ನು ಗೋಪ್ಯವಾಗಿಟ್ಟಿರಬೇಕು. ನೀನು ನಿದ್ರಾವಶನಾಗದೆ ಯುಕ್ತ ಕಾಲದಲ್ಲಿ ಎಚ್ಚರಗೊಳ್ಳುತ್ತಿರುವೆಯಾ? ರಾತ್ರಿಯ ಕಡೆಯ ಜಾವದಲ್ಲೆದ್ದು ರಾಜನೀತಿಯ ಕರ್ತವ್ಯವನ್ನು ಪರ್ಯಾಲೋಚಿಸುತ್ತಿದ್ದೀಯಾ? ನೀನೊಬ್ಬನೇ ಮಂತ್ರಾಲೋಚನೆ ಮಾಡಿ ನಿರ್ಣಯಕ್ಕೆ ಬರುವುದಿಲ್ಲವಷ್ಟೇ, ಅಥವಾ ಬಹುಮಂದಿಯನ್ನು ಸೇರಿಸಿ ಚರ್ಚಿಸುವುದಿಲ್ಲವಷ್ಟೇ? ನಿನ್ನ ಮಂತ್ರಾಲೋಚನೆಯು ಕಾರ್ಯರೂಪಕ್ಕೆ ಬರುವುದರೊಳಗೆ ರಾಷ್ಟ್ರದಲ್ಲಿ ಬಹಿರಂಗವಾಗುವುದಿಲ್ಲವಷ್ಟೇ? ರಾಜ ಮಂತ್ರಾಲೋಚನೆ ಮಾಡಬೇಕಾದ್ರೆ ತಾನೊಬ್ಬನೇ ಡಿಸಿಷನ್ ತಗೋಬಾರದು ಮತ್ತು ಸಂತೆಯನ್ನಲ್ಲೂ ಮಾಡಬಾರದು. 100 ಜನರು ಕೇಳಿದ್ರೆ 100 ಅಭಿಪ್ರಾಯ ಕೊಡ್ತಾರೆ. ಅತ್ಯಂತ ಆಪ್ತರಾಗಿರ್ತಕ್ಕಂಥ ಅಮಾತ್ಯರಲ್ಲಿ ಮಾತ್ರ ಈ ವಿಷಯವನ್ನು ಚರ್ಚೆ ಮಾಡಿ ನಿರ್ಣಯ ತೆಗೆದುಕೊಳ್ಬೇಕು.
ಆ ತೆಗೆದುಕೊಂಡಂಥ ನಿರ್ಣಯ ಯಾರಿಗೂ ಗೊತ್ತಾಗಬಾರದು. ನೀನು ಆಚರಣೆಗೆ ತರಬೇಕೆಂದಿರುವ ಮಂತ್ರಾಲೋಚನೆಯು ಮೊದಲೇ ಸಾಮಂತರಾಜರಿಗೆ ತಿಳಿದಿರುವುದಿಲ್ಲ ತಾನೇ? ಅದು ಸಾಮಂತರಿಗೆ ಗೊತ್ತಾಗುವಷ್ಟರಲ್ಲಿಯೇ ಪೂರ್ಣವಾಗಿ ನಡೆದು ಹೋಗಿರಬೇಕು. 1000 ಮೂರ್ಖರಿಗಿಂತಲೂ ಒಬ್ಬ ಪಂಡಿತನೇ ಲೇಸೆಂದು ತಿಳಿದು ಅವನನ್ನು ಆಧರಿಸುವೆಯಾ? ಏಕೆಂದರೆ ಕಷ್ಟಕಾಲದಲ್ಲಿ ಪಂಡಿತನೊಬ್ಬನೇ ಸರಿಯಾದ ಉಪಾಯವನ್ನು ಬೋಧಿಸಿ ಕಾರ್ಯವನ್ನು ನಿರ್ವಹಿಸಬಲ್ಲ. ಮೂರ್ಖರ ಸಂಖ್ಯೆ 1000ವಿರಲಿ 10,000ವೇ ಇರಲಿ, ರಾಜನಿಗೆ ಅವರಿಂದ ಯಾವ ಸಹಾಯವೂ ಆಗುವುದಿಲ್ಲ. ಮೇಧಾವಿಯೂ ಶೂರನೂ ಕಾರ್ಯದಕ್ಷನೂ ರಾಜ್ಯಶಾಸ್ತ್ರ ವಿಶಾರದನೂ ಆದ ಸಚಿವನು ಒಬ್ಬನೇ ಆದರೂ ರಾಜನಿಗಾಗಲಿ ರಾಜ್ಯದ ಆಡಳಿತವನ್ನು ನಿರ್ವಹಿಸತಕ್ಕವನಿಗಾಗಲಿ ಮಹತ್ತರವಾದ ಶ್ರೇಯಸ್ಸನ್ನು ತಂದುಕೊಡಬಲ್ಲನು. ಅತ್ಯುಚ್ಚವಾದ ಅಧಿಕಾರದಲ್ಲಿ ಶ್ರೇಷ್ಠರಾದ ಅಮಾತ್ಯರನ್ನು ಪರೀಕ್ಷಿಸಿ ನಿಯೋಜಿಸುತ್ತಿರುವೆಯಾ? ಅವರು ಲಂಚವನ್ನು ತೆಗೆದುಕೊಳ್ಳದವರು, ಪ್ರಾಮಾಣ್ಯದ ವಿಷಯದಲ್ಲಿ ಸಂದೇಹಾತೀತರು ಆಗಿರಬೇಕು. ಅವರು ಪಿತಾಮಹ ಪರಂಪರೆಯಿಂದ ಬಂದವರು, ಮನಶುದ್ಧಿಯುಳ್ಳವರು ಆಗಿರಬೇಕು. ನೀನು ಒಂದು ವೇಳೆ ಪ್ರಜೆಗಳಿಗೆ ಉಗ್ರ ದಂಡನೆಯನ್ನು ವಿಧಿಸಿ ರಾಷ್ಟ್ರವನ್ನು ಉದ್ವೇಗಗೊಳಿಸಲು ತೊಡಗಿದರೆ ನಿನ್ನ ಮಂತ್ರಿಗಳು ಅದನ್ನು ಒಪ್ಪದೆ ನಿನ್ನನ್ನು ತಡೆದು ನಿಲ್ಲಿಸಲು ಮುಂದೆ ಬರಬೇಕು. ಎಮರ್ಜೆನ್ಸಿ ಡಿಕ್ಲೇರ್ ಮಾಡಬೇಕು ಅಂತಿದ್ರೆ ನೀನು ಆಗ ಮಂತ್ರಿಗಳು ತಡಿಬೇಕು. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ವಾಲ್ಮೀಕಿ ಮಹರ್ಷಿಗಳು. ರಾಜನೀತಿಯ ಶಾಸ್ತ್ರವನ್ನ ರಾಮನ ಬಾಯಿಂದ ಹೇಳಿಸಿದ್ದಾರೆ. ಇದಕ್ಕೆಲ್ಲ ತಕ್ಕ ಉತ್ತರವನ್ನ ಕೊಡ್ತಾನೆ ಭರತ. ರಾಜಾತು ಧರ್ಮೇಣ ಹಿ ಪಾಲಯಿತ್ವಾ ಮಹಾಮತಿರ್ದಂಡಧರ ಪ್ರಜಾನಾಂ ಅವಾಪ್ಯ ಕೃತ್ಸ್ನಾಂ ವಸುಧಾಂ ಯಥಾವತ್ ಇತಶ್ಚ್ಯುತಃ ಸ್ವರ್ಗಂ ಉಪೈತಿ ವಿದ್ವಾನ್. ಕಡೆಯಲ್ಲಿ ಹೇಳ್ತಕ್ಕಂಥ ಮಾತು ರಾಮಚಂದ್ರ. ಶ್ರೀರಾಮ ಹೇಳ್ತಾನೆ, ರಾಜನಾಗಿರ್ತಕ್ಕಂಥವನು ಧರ್ಮದಿಂದ ಪ್ರಜೆಗಳನ್ನು ಪಾಲಿಸಿ ಅನಂತರ ಬುದ್ಧಿವಂತನಾಗಿ ಪ್ರಜೆಗಳ ಹಿತದ ದೃಷ್ಟಿಯಿಂದ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ದಂಡವನ್ನು ಪ್ರಯೋಗಿಸಿ, ರಘುವಂಶ ಮಹಾಕಾವ್ಯದಲ್ಲಿ ಕಾಳಿದಾಸ ಹೇಳ್ತಾನೆ, ಯಥಾಪರಾಧ ದಂಡಾನಾಂ, ಅಪರಾಧಕ್ಕೆ ತಕ್ಕಂತೆ ದಂಡವನ್ನು ಕೊಡ್ತಾ ಇದ್ದರಂತೆ, ಹೆಚ್ಚು ಇಲ್ಲ ಕಡಿಮೆನೂ ಇಲ್ಲ. ಹಾಗೆ ಮಹಾಮತಿ ದಂಡಧರ ಪ್ರಜಾನಾಂ ಅವಾಪ್ಯ ಕೃತ್ಸ್ನಾಂ ವಸುಧಾಂ, ಇಡೀ ಪ್ರಪಂಚವನ್ನೇ ಭೂಮಿಯನ್ನೇ ಅವರಿಗೆ ಕೊಟ್ಟರೂ ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ಆಳಿ ಈ ದೇಹವನ್ನು ಬಿಟ್ಟ ಮೇಲೆ ಸ್ವರ್ಗವನ್ನು ಹೊಂದುತ್ತಾರೆ ಇಂತಹ ಮಹಾರಾಜರು, ಧರ್ಮಿಷ್ಠರಾಗಿರ್ತಕ್ಕಂಥ ರಾಜರು. ಇದು ಕೊಡೆಯಲ್ಲಿ ಬರ್ತಕ್ಕಂಥ ಮಾತು. ಅಂತಹ ರಾಜರ ಲಕ್ಷಣವನ್ನು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ಆನಂತರ ತಂದೆಯ ವಿಷಯವನ್ನು ಕೇಳ್ತಾನೆ. ಆಗ ಭರತ ಹೇಳ್ತಾನೆ, ತಂದೆ ಮರಣ ಹೊಂದಿದ ವಿಷಯ. ಶ್ರೀರಾಮನಿಗೆ ಬಹಳವಾಗಿ ಅತ್ಯಂತ ತೀವ್ರವಾಗಿ ದುಃಖ ಆಗಿ ನೆಲದ ಮೇಲೆ ಮೂರ್ಛೆ ಬೀಳ್ತಾನಂತೆ. ತಂತು ವಜ್ರಂ ಇವ ಉತ್ಸೃಷ್ಟಂ ಆಹವೇ ದಾನವಾರಿಣ ವಾಗ್ವಜ್ರಂ ಭರತೇನೋಕ್ತಂ ಅಮನೋಜ್ಞಂ ಪರಂತಪಃ ಬಭೂವ ಗತಚೇತಸಃ. ದಾನವರಿಗೆ ರಾಕ್ಷಸರಿಗೆ ಶತ್ರು ಇಂದ್ರ. ಇಂದ್ರನು ವಜ್ರಾಯುಧವನ್ನು ಬಿಟ್ಟಾಗ ದಾನವರು ಹೇಗೆ ಹತರಾಗ್ತಾರೋ ಹಾಗೆ ಭರತನ ಬಾಯಿಂದ ಬಂದಂತಹ ವಾಗ್ವಜ್ರ, ಮಾತಿನ ರೂಪದ ಈ ವಜ್ರಾಯುಧ, ಅದರಿಂದ ಹೊಡೆಯಲ್ಪಟ್ಟು ಶ್ರೀರಾಮಚಂದ್ರ ಸಂಜ್ಞೆಯನ್ನ, ಚೈತನ್ಯವನ್ನು ಕಳಕೊಂಡು ನೆಲದ ಮೇಲೆ ಬೀಳ್ತಾನೆ, ಗೋಳಾಡ್ತಾನೆ. ರಾಮ, ಲಕ್ಷ್ಮಣ, ಸೀತೆ 3 ಜನೂ ಕೂಡ ತಂದೆಯನ್ನು ಬಹಳವಾಗಿ ಸ್ಮರಿಸ್ಕೋತಾರೆ. ತಂದೆಯ ಗುಣಗಳನ್ನು ಸ್ಮರಿಸ್ಕೊಂಡು ಹೊಗಳ್ತಾರೆ. ಆವಾಗ ವಸಿಷ್ಠರು ಒಂದು ಮಾತನ್ನು ಹೇಳ್ತಾರೆ, ಅಪ್ಪ ಅವಳೋದೆಲ್ಲ ಆಮೇಲೆ ಮಾಡುವಂತೆ, ಪಿತೃಗಳಿಗೆ ಮಾಡಬೇಕಾಗಿರ್ತಕ್ಕಂಥ ಕಾರ್ಯ ಉಂಟು, ತರ್ಪಣಾದಿಗಳು. ನೀನು ದೊಡ್ಡ ಮಗನಾದ್ರಿಂದ ನಿನ್ನ ಕಡೆಯಿಂದ ಆ ಕೆಲಸ ಆಗಬೇಕು ಅಂತ ಎಚ್ಚರಿಸಿ ಮಂದಾಕಿನಿ ನದಿಯಲ್ಲಿ ಸ್ನಾನ ಮಾಡಿ ನೀರಿನಿಂದಲೇ ತರ್ಪಣವನ್ನು ಕೊಡಿಸಿಸ್ತಾರೆ. ಅನಂತರ ಪರ್ಣಕುಟಿಯ ಮುಂದೆ ಸಭೆ, ದೊಡ್ಡ ಸಭೆ. ಆ ಸಭೆಯಲ್ಲಿ ಭರತನಿಂದ ರಾಮನು ಮತ್ತೆ ಹಿಂತಿರುಗಿ ಬಂದು ರಾಜ್ಯವನ್ನು ಸ್ವೀಕರಿಸಬೇಕು ಎಂಬ ಪ್ರಾರ್ಥನೆ. ಬಹಳ ಉದ್ದವಾಗಿ ತನ್ನ ಆರ್ಗ್ಯುಮೆಂಟ್ಸ್ನೆಲ್ಲ ಇಡ್ತಾನೆ ಭರತ. ಈ ಕಾರಣದಿಂದ, ಆ ಕಾರಣದಿಂದ, ಇತ್ಯಾದಿ ಇತ್ಯಾದಿ ಇತ್ಯಾದಿ.
ತಸ್ಯ ಮೇ ದಾಸಭೂತಸ್ಯ ಪ್ರಸಾದಂ ಕರ್ತುಮರ್ಹಸಿ ಅಭಿಷಿಂಚಸ್ವರ ಚ ಅದ್ಯೈವ ರಾಜ್ಯೇನ ಮಘವಾನ್ ಇವ. ಇಂದ್ರನ ಹಾಗೆ ಈಗಲೇ ನೀನು ಅಭಿಷೇಚನೆಯನ್ನು ಮಾಡಿಸ್ಕೋ, ನಾವು ನಿನ್ನ ದಾಸ, ನನಗೆ ನೀನು ಪ್ರಸಾದವನ್ನು, ಶಾಂತಿಯನ್ನು, ಸುಖವನ್ನು, ಪ್ರೀತಿಯನ್ನು ಉಂಟು ಮಾಡಬೇಕಾದ್ರೆ ಈ ರಾಜ್ಯವನ್ನು ನೀನೇ ಸ್ವೀಕರಿಸಬೇಕು. ಅದಕ್ಕೆ ಯೋಗ್ಯನಾಗಿರ್ತಕ್ಕಂಥ ವ್ಯಕ್ತಿ ನೀನೊಬ್ಬನೇ. ಶ್ರೀರಾಮ ಉತ್ತರ ಕೊಡ್ತಾನೆ, ಏತಾಭ್ಯಾಂ ಧರ್ಮಶೀಲಾಭ್ಯಾಂ ವನಂ ಗಚ್ಚೇತಿ ರಾಘವ ಮಾತಾ ಪಿತೃಭ್ಯಾಂ ಉಕ್ತೋಹಂ ಕಥಂ ಅನ್ಯತ್ ಸಮಾಚರೇ. ಹೇಳ್ತಾನೆ, ಕೈಕೇಯಿ ದಶರಥ ತಾಯಿ ಮತ್ತು ತಂದೆ ಧರ್ಮಶೀಲರಂತೆ ಅವರು, ಧರ್ಮಕ್ಕೆ ಅನುಗುಣವಾಗಿ ನಡ್ಕೊಳ್ತಕ್ಕಂಥವರು. ಮಂಥರೆಯ ಪ್ರಭಾವದಿಂದ ತಾತ್ಕಾಲಿಕವಾಗಿ ಕೈಕೇಯಿಯ ಬುದ್ಧಿ ಭ್ರಮಣೆಯಾಗಿದ್ದರೂ ಕೂಡ ಆಕೆಯೂ ಕೂಡ ಧರ್ಮಶೀಲಳೆ. ಧರ್ಮಶೀಲರಾಗಿರ್ತಕ್ಕಂತಹ ತಾಯಿ ತಂದೆಯರು ವನಂ ಗಚ್ಚ, ಕಾಡಿಗೆ ಹೋಗು ಅಂತ ಹೇಳಿದಾಗ ನಾನು ಅವರ ಮಾತನ್ನು ಬೇರೆ ಹೇಗೆ ಮಾಡಲಿ, ಅದನ್ನು ಅನುಸರಿಸಬೇಕಾದದ್ದು ನನ್ನ ಕರ್ತವ್ಯ. ತ್ವಯಾ ರಾಜ್ಯಂ ಅಯೋಧ್ಯಾಯಾಂ ಪ್ರಾಪ್ತವ್ಯಂ ಲೋಕಸತ್ಕೃತಂ ವಸ್ತವ್ಯಂ ದಂಡಕಾರಣ್ಯೇ ಮಯಾ ವಲ್ಕಲ ವಾಸಸ. ತಂದೆ ತಾಯಿಗಳ ಆಜ್ಞೆಯ ಪ್ರಕಾರ, ಸತ್ಯ ಪ್ರತಿಜ್ಞೆಯ ಪ್ರಕಾರ ನೀನು ಅಯೋಧ್ಯೆ ರಾಜ್ಯವನ್ನ ಹೊಂದಿ ಅಲ್ಲಿ ನೀನು ವಾಸ ಮಾಡಬೇಕು, ಜನಗಳಿಂದ ಸತ್ಕೃತನಾಗಿ. ನಾನು ಜಟಾವಲ್ಕಲಧಾರಿಯಾಗಿ ದಂಡಕಾರಣ್ಯದಲ್ಲಿ ವಾಸ ಮಾಡಬೇಕು. ಇದೇ ಅವರ ಇಚ್ಛೆ, ಅವರ ಸತ್ಯ ಪ್ರತಿಜ್ಞೆ. ಇಷ್ಟಾದರೂ ಬಿಡಲ್ಲ ಭರತ. ಮತ್ತೆ 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 ಬೇಡುಕುತ್ತಾನೆ. ಸಾಂತ್ವಿತಾ ಮಾಮಿಕಾ ಮಾತಾ ದತ್ತಂ ರಾಜ್ಯಂ ಇದಂ ಮಮ ತದ್ದದಾಮಿ ತವೈವಾಹಂ ಭುಂಕ್ಷ್ವ ರಾಜ್ಯಂ ಅಕಂಟಕಂ. ಭರತನ್ ರಾಮಬಾಣ ಇದು. ಅವನು ಹೇಳ್ತಾನೆ, ಇಷ್ಟೆಲ್ಲ ಮಾಡಿದ್ಯಾರು? ನನ್ನ ತಾಯಿ ತಾನೆ. ಈಗ ಕೈಕೇಯಿಗೆ ಸಮಾಧಾನ ಆಗಿದೆ, ತಾನು ಮಾಡಿದ ತಪ್ಪು ಅಂತ ಗೊತ್ತಾಗಿದೆ. ಅವಳು ನನ್ನ ಕೈಗೆ ರಾಜ್ಯ ಕೊಡಿಸಿದ್ದಾಳೆ, ಈಗ ನಂದಿದು, ನಾನು ಕೊಡ್ತೀನಿ ತಪ್ಪು, ಅನುಭವಿಸು ನೀನು ರಾಜನ. ನನಗೆ ನ್ಯಾಯದಿಂದ ಧರ್ಮದಿಂದ ಬಂದಿರತಕ್ಕಂಥ ರಾಜ್ಯವನ್ನ ನಾನೇ ನೀನು ಕೊಡ್ತೀನಿ. ವಾಲಂಟ್ರಿಲಿ ಅಂಡ್ ವಿಲಿಂಗ್ಲಿ ಐ ಆಮ್ ಸರೆಂಡರಿಂಗ್ ಇಟ್. ಆದ್ರಿಂದ ನೀನು ವಾಪಸ್ ಬಂದು ರಾಜನಾಗಬೇಕು. ಈ ವಾಲ್ಮೀಕಿ ಮಹರ್ಷಿಗಳು ಒಂದು ಸ್ವಲ್ಪ ಫಿಲಾಸಫಿ ತಂದಿದ್ದಾರೆ. ಅದು ಈ ರೀತಿ ಫಿಲಾಸಫಿ ಬಂದಿರತಕ್ಕಂಥದ್ದು ವೇದಾಂತ ಬಹಳ ಅಪರೂಪ ವಾಲ್ಮೀಕಿಯ ರಾಮಾಯಣದಲ್ಲಿ. ಆತ್ಮಾನಂ ಅನುಶೋಚತ್ವಂ ಕಿಮನ್ಯಂ ಅನುಶೋಚಸಿ ಆಯುಸ್ತೆ ಹೀಯತೆ ಯಸ್ಯ ಸ್ಥಿತಸ್ಯ ಚ ಗತಸ್ಯ ಚ. ಭರತ, ನೀನು ಶೋಕ ಪಡ್ತಾ ಇದ್ದೀ. ಯಾರಿಗೋಸ್ಕರ, ಯಾವುದಕ್ಕೋಸ್ಕರ ಶೋಕ ಪಡ್ತಾ ಇದ್ದೀ? ನಿಜವಾಗಿಯೂ ನೀನು ಶೋಕ ಪಡಬೇಕಾದ್ರೆ ನಿನಗೋಸ್ಕರ ಶೋಕ ಪಡಬೇಕು. ಯಾಕೆ? ಆಯುಸ್ಸು ದಿನೇ ದಿನೇ ಕಳೆದು ಹೋಗ್ತಾ ಇದೆಯಲ್ಲ, ಮೃತ್ಯು ಹತ್ರಕ್ಕೆ ಬರ್ತಾ ಇದೆಯಲ್ಲ. ಸಹೈವ ಮೃತ್ಯುರ್ವ್ರಜತಿ ಸಹ ಮೃತ್ಯುರ್ನಿಷೀದತಿ. ಯಮಧರ್ಮರಾಯ ಏನ್ ಮಾಡ್ತಾನಂತೆ, ಯಾವಾಗ್ಲೂ ನಮ್ಮ ಜೊತೆನಲ್ಲೇ ಇರ್ತಾನಂತೆ. ನಮಗ್ ಗೊತ್ತಾಗಲ್ಲ ಅವನ ಕಂಪನಿ. ಆಮೇಲೆ ನಮ್ಮ ಜೊತೆನಲ್ಲೇ ಇರ್ತಾನಂತೆ, ನಾವು ಹೋಗೋ ಕಡೆ ಎಲ್ಲ ಹೋಗ್ತಾನಂತೆ. ಆಮೇಲೆ ಯಾವುದೋ ಒಂದು ಕಡೆ ನಮ್ಮನ್ನು ಕರ್ಕೊಂಡು ಹೊಟ್ಟೋಗ್ತಾನಂತೆ. ಸ್ವಾರಸ್ಯವಾಗಿ ಹೇಳ್ತಾ ಇದ್ದೇನೆ ಶ್ರೀರಾಮಚಂದ್ರ. ಸಹೈವ ಮೃತ್ಯುರ್ವಜತಿ ಸಹ ಮೃತ್ಯುರ್ನಿಷೀದತಿ. ಗತ್ವಾ ಸುದೀರ್ಘಂ ಅಧ್ವಾನಂ ಸಹ ಮೃತ್ಯುರ್ನಿವರ್ತತೆ. ನಂದಂತ್ಯುತ ಆದಿತ್ಯೇ ನಂದಂತ್ಯಸ್ತಮಿತೇ ರವೌ ಆತ್ಮನೋ ನಾವಬುದ್ಧ್ಯಂತೆ ಮನುಷ್ಯ ಜೀವಿತ ಕ್ಷಯಂ. ಸೂರ್ಯ ಹುಟ್ಟಿದ ಕೂಡಲೇ ಜನ ಖುಷಿ ಪಡ್ತಾರೆ, ಹೊಸ ದಿನ ಬಂತು ಅಂತ. ಸೂರ್ಯ ಮುಳುಗಿದಾಗ ಮತ್ತೆ ಸಂತೋಷ ಪಡ್ತಾರೆ. ಆದರೆ ಒಂದು ಸೂರ್ಯೋದಯದಿಂದ ಒಂದು ಸೂರ್ಯಾಸ್ತ ಆಗುವುದರೊಳಗೆ ನಮ್ಮ ಜೀವನದಲ್ಲಿ ಇನ್ನೊಂದು ದಿನ ಕಳೆದು ಹೋಗಿದೆಯಲ್ಲ ಅನ್ನೋದು ಯಾರಿಗೂ ತಲೆಗೆ ನೆನಪಿಗೆ ಬರಲ್ಲ. ಯಥಾ ಕಾಷ್ಠಂಚ ಕಾಷ್ಠಂಚ ಸಮೇತಾಯ ಮಹಾರ್ಣವೇ ಸಮೇತ್ಯ ಚ ವ್ಯಪೇಯಾತಾಂ ಕಾಲಂ ಆಸಾದ್ಯ ಕಂಚನ. ಹಾಗೆ ನೀರಿನಲ್ಲಿ ಬಿದ್ದಂತಹ ಎರಡು ಮರದ ತುಂಡುಗಳು ಸ್ವಲ್ಪ ಕಾಲ ಒಟ್ಟಾಗಿದ್ದು ಮತ್ತೆ ಬೇರೆಯಾಗುತ್ತೋ ಹಾಗೆ ನಾವು ಈ ಲೋಕದಲ್ಲಿ ಒಟ್ಟಾಗಿ ಬರ್ತೇವೆ, ಕರ್ಮದಿಂದ ಮತ್ತೆ ಬೇರೆಯಾಗ್ತೇವೆ. ಯಾರಿಗೆ ಯಾರುಂಟು ಎರವಿನ ಸಂಸಾರ, ಪುರಂದರದಾಸರು ಹೇಳ್ತಾರೆ. ನ ಮಯಾ ಶಾಸನಂ ತಸ್ಯ ತ್ಯಕ್ತುಂ ನ್ಯಾಯಂ ಅರಿಂದಮ
ತತ್ವಯಾಪಿ ಸದಾ ಮಾನ್ಯಂ ಸವೈ ಬಂಧುಸ್ಸ ನಃ ಪಿತಾ. ನಮ್ಮ ತಂದೆ ಏನು ಒಂದು ಆಜ್ಞೆಯನ್ನು ಕೊಟ್ಟಿದ್ದಾನೋ, ಯಾವ ಶಾಸನವನ್ನು ಮಾಡಿದಾನೋ ಅದನ್ನ ತ್ಯಜಿಸ್ತಕ್ಕಂಥದ್ದು ಯಾವ ರೀತಿಯೂ ನ್ಯಾಯ ಅಲ್ಲ ನನಗೆ. ಅಷ್ಟೇ ಅಲ್ಲ, ನನಗೆ ಅವನು ಕೊಟ್ಟಿರ್ತಕ್ಕಂಥ ಆಜ್ಞೆಯನ್ನು ನಾನು ಹೇಗೆ ಪರಿಪಾಲಿಸಬೇಕೋ ಅದೇ ರೀತಿಯಲ್ಲಿ ನಿನಗೆ ಅವನು ಕೊಟ್ಟಿರ್ತಕ್ಕಂಥ ಆಜ್ಞೆ ನೀನು ಪರಿಪಾಲಿಸಲೇಬೇಕು. ನಿನಗೂ ಕಂಪಲ್ಸರಿ ಅದು. ಭರತನು ಎಷ್ಟೋ ದೈನ್ಯದಿಂದ ಬೇಡ್ಕೊಂಡ್ರು ಕೂಡ ಶ್ರೀರಾಮಚಂದ್ರ ದೃಢವಾಗಿ ನಿರಾಕರಿಸ್ತಾನೆ. ಆಗ ಅಲ್ಲಿ ನೆರೆದಿದ್ದಂಥವ್ರು ಅಯೋಧ್ಯೆ ಜನರು, ಸೈನಿಕರು, ಋಷಿಗಳು ಅದನ್ನು ಬಹಳವಾಗಿ ಆಶ್ಚರ್ಯಪಡ್ತಾರಂತೆ. ಶ್ರೀರಾಮಚಂದ್ರನ ಸ್ಥೈರ್ಯವನ್ನು ಕಂಡು ಆಶ್ಚರ್ಯಪಡ್ತಾರೆ, ಸಂತೋಷ ಪಡ್ತಾರೆ. ನ ಚೈವ ಚಕ್ರೇ ಗಮನಾಯ ಸತ್ವಾನ್ ಮತಿಂ ಪಿತುಸ್ತದ್ವಚನೆ ವ್ಯವಸ್ಥಿತಃ ತದದ್ಭುತಂ ಸ್ಥೈರ್ಯಮವೇಕ್ಷ್ಯ ರಾಘವೇ ಸಮಂ ಜನೋ ಹರ್ಷಮವಾಪ ದುಃಖಿತಃ ನಯಾತ್ಯಯೋಧ್ಯಾಂ ಇತಿ ದುಃಖಿತೋಭವತ್ ಸ್ಥಿರ ಪ್ರತಿಜ್ಞತ್ವಂ ಅವೇಕ್ಷ್ಯ ಹರ್ಷಿತಃ. ಅವನು ಅಯೋಧ್ಯೆಗೆ ಬರುವುದಿಲ್ಲ ಎಂದು ಹೇಳಿದಂಥ ಮಾತನ್ನು ಕೇಳಿ ಅವರಿಗೆಲ್ಲ ದುಃಖ ಆಯ್ತಂತೆ. ಆದರೆ ಯಾವ ರೀತಿ ಅವನು ಸತ್ಯನಿಷ್ಠನಾಗಿ ತಂದೆಗೆ ಕೊಟ್ಟಂತಹ ಮಾತನ್ನ ಪರಿಪಾಲಿಸ್ತಾ ಇದ್ದಾನೆ, ಅದಕ್ಕಾಗಿ ಇವರೆಲ್ಲ ಸಂತೋಷಪಟ್ರಂತೆ, ಆಶ್ಚರ್ಯಪಟ್ರಂತೆ. ಈ ಭಾಗಕ್ಕೆ ಸಂಬಂಧಪಟ್ಟದೊಂದು ಅಧ್ಯಾತ್ಮ ರಾಮಾಯಣದ ಒಂದು ಸಣ್ಣ ತುಣುಕುಂಟು, ಅದನ್ನ ಮುಂದಿನ ಸಲ ತೆಗೆದುಕೊಳ್ಳೋಣ.